ಭೈರಪ್ಪ ಅಂತ ಹೇಳಿದ ಕೂಡಲೇ ಅನೇಕ ಸಂಗತಿಗಳು ನಮ್ಮ ಮನಸ್ಸಿನಲ್ಲಿ ಬಿಚ್ಚಿಕೊಳ್ಳುವುದು ಸಹಜ. ಅದರಲ್ಲಿ ಒಂದು ಇತಿಹಾಸ. ಭೈರಪ್ಪ ಅಂತ ಹೇಳಿದ ಕೂಡಲೇ ಐತಿಹಾಸಿಕ ಪ್ರಜ್ಞೆ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಖಂಡಿತವಾಗಿಯೂ ಅದು ಬಂದೇ ಬರುವಂಥದ್ದು. ಆ ಒಂದು ವಿಷಯದ ಮೇಲೆ ಒಂದಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ ಅಂತ ಇಲ್ಲಿ ಸೇರಿದ್ದೇವೆ. ನಾನು ರೋಹಿತ್ ಚಕ್ರತೀರ್ಥ ಮತ್ತು ನನ್ನ ಜೊತೆ ಇರುವವರು ಶ್ರೀಯುತ ಸಂದೀಪ್ ಬಾಲಕೃಷ್ಣ. ಸಂದೀಪ್ ಅವರು ಅವರ ಪರಿಚಯವನ್ನು ಮಾಡಿಕೊಡ್ಬೇಕಾಗಿಲ್ಲ. ಯಾಕೆಂತ ಹೇಳಿದರೆ ಸಾಹಿತ್ಯ ವಲಯದಲ್ಲಿ ಮತ್ತು ಮುಖ್ಯವಾಗಿ ಭೈರಪ್ಪನವರನ್ನ ಓದಿಕೊಂಡ ಪ್ರಜ್ಞಾವಂತ ವೈಚಾರಿಕ ಓದುಗರಿಗೆ ಸಂದೀಪ್ ಬಾಲಕೃಷ್ಣ ಅವರು ಹೊಸಬರೇನಲ್ಲ. ಅವರು ಭೈರಪ್ಪನವರ 2 ಕಾದಂಬರಿಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿದವರು. ತಬ್ಬಲಿ ನೀನಾದ ಮಗನೇ ಮತ್ತು ಒಂದು ಹೆಸರಿನಲ್ಲಿ ಅವರು ಇಂಗ್ಲಿಷಿಗೆ ಅನುವಾದ ಮಾಡಿದರು. ಆ ಮೂಲಕ ಭೈರಪ್ಪನವರ ಆ ಒಂದು ಕನ್ನಡ ಕಾದಂಬರಿಯ ಪರಿಚಯವನ್ನು ಹೊರಗಿನ ಭಾಷೆಯವರು ಕೂಡ ಭಾಷಿಕರು ಕೂಡ ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟವರು ಸಂದೀಪ್ ಅವರು. ಅದೇ ರೀತಿಯಲ್ಲಿ ಅವರು ಧರ್ಮ ಡಿಸ್ಪ್ಯಾಚ್ ಅನ್ನುವ ಒಂದು ವೆಬ್ ಪತ್ರಿಕೆಯ ಸಂಪಾದಕರಾಗಿ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಹಲವಾರು ಅವರ ಲೇಖನಗಳು ಅಲ್ಲಿ ಮತ್ತು ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ರಕಟವಾಗ್ತಾ ಇರ್ತವೆ. ಅತ್ಯುತ್ತಮ ವಾಗ್ಮಿ. ಹಾಗೆ ಇತ್ತೀಚೆಗೆ ಇನ್ವೇಡರ್ಸ್ ಮತ್ತು ಇನ್ಫಿಡಲ್ಸ್ ಅಂತ ಹೇಳುವಂಥ ಒಂದು ಪುಸ್ತಕದ 2 ಸಂಪುಟಗಳನ್ನು ಅವರು ಪಬ್ಲಿಷ್ ಮಾಡಿದ್ದಾರೆ. ಇನ್ನೂ ಕೂಡ ಅದರ ವರ್ಕ್ ನಡೀತಾ ಇದೆ. ಒಟ್ಟಾರೆ ಭಾರತದ ಇತಿಹಾಸದ ನೈಜ ಪರಿಚಯವನ್ನು ಮಾಡಿಕೊಡುವ ಕೆಲಸವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡ ಕೆಲವು ಲೇಖಕರಲ್ಲಿ ಸಂದೀಪ್ ಬಾಲಕೃಷ್ಣ ಅವರು ಬಹಳ ಪ್ರಮುಖರಾಗಿ ಮೊದಲ ಸಾಲಿನಲ್ಲಿ ನಿಲ್ತಾರೆ ಅಂತ ನಾವು ಧೈರ್ಯವಾಗಿ ಹೇಳ್ಬೋದು. ಅಂತಹ ಸಂದೀಪ್ ಅವರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದ. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ, ಯಾಕಂದರೆ ನಮಗೆ ಇರುವ ಅವಧಿ ಬಹಳ ಕಡಿಮೆ. 1 ಗಂಟೆಯಲ್ಲಿ ನಾವು ಭೈರಪ್ಪನವರ ವೈಚಾರಿಕ ಐತಿಹಾಸಿಕ ಪ್ರಜ್ಞೆಯ ಬಗ್ಗೆ ಮಾತಾಡಬೇಕು. ಇದು ಒಂದು ರೀತಿಯಲ್ಲಿ ಸಮುದ್ರವನ್ನು ಬೊಗಸೆಯಲ್ಲಿ ಹಿಡಿದು ಸಮುದ್ರದ ಪರಿಚಯ ಮಾಡಿಕೊಳ್ಳುವ ರೀತಿಯ ಒಂದು ಪ್ರಯತ್ನ. ನೇರವಾಗಿ ನಾನು ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಮತ್ತು ಅದಕ್ಕೆ ಸಂದೀಪ್ ಬಾಲಕೃಷ್ಣ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ. ನಮಗೆ ಐತಿಹಾಸಿಕ ಪ್ರಜ್ಞೆ ಅಂತ ಹೇಳಿದ ಕೂಡಲೇ ಭೈರಪ್ಪನವರ ಕಾದಂಬರಿಗಳಲ್ಲಿ ಮೊದಲಿಗೆ ಕಣ್ಣಿಗೆ ಹೊಡೆದು ಕಾಣುವಂಥದ್ದು ಆವರಣ. ಅದನ್ನು ನೀವು ಸಮಗ್ರವಾಗಿ ಅಧ್ಯಯನ ಮಾಡಿದ್ದು ಮಾತ್ರ ಅಲ್ಲದೆ ಇಂಗ್ಲೀಷ್ಗೆ ಅದು ಅತ್ಯಂತ ಸಮರ್ಥವಾಗಿ ಅನುವಾದ ಮಾಡಿದ್ದೀರಿ. ಈ ಒಂದು ಕಾದಂಬರಿಯ ವಿಚಾರ ಅದು ಬಂದ ಮೇಲೆ ಎಷ್ಟೋ ಮಂದಿಗೆ ಹೌದಲ್ಲ, ನಮ್ಮ ಭಾರತೀಯ ಇತಿಹಾಸ ಏನಿದೆ ಅದನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟಿದ್ದು ಅದು ಸುಳ್ಳಲ್ಲ. ಈ ಕಾದಂಬರಿಯ ಮೂಲಕ ಭೈರಪ್ಪನವರು ಒಂದು ರೀತಿಯ ವಿಚಾರವನ್ನು, ಇಂತಹ ವಿಚಾರವನ್ನು ಕೂಡ ನೀವು ಅಧ್ಯಯನ ಮಾಡಬೇಕು ಅಂತ ಮುಂದೆ ಇಟ್ಟರು. ಆದರೆ ನಾನಿಲ್ಲಿ ಒಂದು ರೀತಿಯ ಡೆವಿಲ್ಸ್ ಅಡ್ವೊಕೇಟ್ ರೀತಿಯಲ್ಲಿ ಇವತ್ತು ಪ್ರಶ್ನೆಗಳನ್ನು ಕೇಳ್ತೀನಿ. ಯಾಕಂದರೆ ಇಲ್ಲಿ ಯಾರು ಡೆವಿಲ್ಸ್ ಅಡ್ವೊಕೇಟ್ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಒಂದೇ ಸಿದ್ಧಾಂತದವರು ಆಗಿರಬೇಕಾಗಿಲ್ಲ. ಭಿನ್ನ ಸಿದ್ಧಾಂತಗಳ ಕಡೆಯಿಂದ ಬಂದಾಗ ಸ್ವಲ್ಪ ಮಥನ ನಡೀಬೋದೇನೋ, ಆ ದೃಷ್ಟಿಯಿಂದ ಕೇಳ್ತಾ ಇದ್ದೇನೆ. ಈಗ ಭೈರಪ್ಪನವರು ಹೇಳಿದರು, ನೀವು ಒಂದೇ ಸಿದ್ಧಾಂತ, ಒಂದೇ ವಿಚಾರಧಾರೆ, ಇದರಿಂದ ಸ್ವಲ್ಪ ಹೊರಗೆ ಬರಬೇಕು, ಬೇರೆ ವಿಚಾರಗಳನ್ನು ಕೂಡ ನೋಡಬೇಕು ಅಂತ ಹೇಳಿದರು. ಮತ್ತು ಹಾಗೆ ಮಾಡುವ ಮೂಲಕ ಅವರು ಮುಘಲ್ ಸಾಮ್ರಾಜ್ಯದ ಅಥವಾ ಇಸ್ಲಾಮಿಕ್ ಆಡಳಿತದ ಬಗ್ಗೆ ಬಹಳ ಗಂಭೀರವಾದ ಆರೋಪಗಳನ್ನು ಕೂಡ ಮಾಡಿದರು. ನಾವು ಅದನ್ನು ಅಲ್ಲಗಳೆಯುವ ಹಾಗೆ ಇಲ್ಲ. ಆದರೆ ಹೀಗೆ ಮಾಡಿದಾಗ ನಾವು ಮತ್ತೆ ಸರಳೀಕರಣ ಮಾಡಿದ ಹಾಗೆ ಆಗೋದಿಲ್ವಾ? ಅಂದರೆ ನಾನು ಕೇಳ್ತಾ ಇರೋದು, ಈಗ ಭೈರಪ್ಪನವರ ಒಂದು ಸಾಮಾಜಿಕ ಪ್ರಜ್ಞೆ ಅಂತ ನಾವು ಅಂದ್ಕೊಂಡ್ರೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿ ಅಂತ ನಾವು ಅಂದ್ಕೊಂಡ್ರೆ, ಯಾಕಂದರೆ ಆಗಿನ ಕಾಲಕ್ಕೆ ಅವರ ಪುಸ್ತಕ ಪ್ರಕಟವಾಗಿ ಬಂದಾಗ ದೊಡ್ಡ ಚರ್ಚೆ ಆದದ್ದು ಈ ಮನುಷ್ಯನಿಗೆ, ಈ ಲೇಖಕನಿಗೆ ಸಾಮಾಜಿಕ ಜವಾಬ್ದಾರಿ ಇಲ್ಲವೇ? ಈಗೇನೋ ಎಲ್ಲರೂ ಬಹಳ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಇದ್ದಾರೆ, ಇವರು ಬಂದು ಮತ್ತೆ ಅದನ್ನು ಕದಡಿಸಿ ರಾಡಿ ಎಬ್ಬಿಸ್ತಾ ಇದ್ದಾರೆ, ಈ ರೀತಿಯ ವಿಚಾರಗಳನ್ನು ಅವರ ವಿರೋಧಿಗಳು ಹೇಳಿದರು. ಹಾಗಿರುವಾಗ ನಾನು ಕೇಳೋ ಪ್ರಶ್ನೆ, ಈಗ ನಾವು ಸ್ವಲ್ಪ ಹಿಂದೂ ರಾಜರ ಅಥವಾ ಹಿಂದೂ ಸಾಮಂತರ, ಹಿಂದೂ ಮಾಂಡಲಿಕರ ಇತ್ಯಾದಿ ಒಂದಷ್ಟು ಮಂದಿಯ ಇತಿಹಾಸವನ್ನು ನೋಡಿದರೆ ಅಲ್ಲೂ ಕೂಡ ನಮಗೆ ಹಿಂಸೆ, ಅತ್ಯಾಚಾರ, ಸುಲಿಗೆ, ದರೋಡೆ ಇತ್ಯಾದಿಗಳೆಲ್ಲ ಕಾಣ್ತಾವಲ್ಲ. ಸಾಮಾಜಿಕ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿದಂತಹ ಉದಾಹರಣೆಗಳು ಅಲ್ಲೂ ಸಿಗ್ತಾವಲ್ಲ. ಈಗ ಅಂತಹ ಯಾವುದೋ ಒಂದು ಘಟನೆಯನ್ನು ಎತ್ಕೊಂಡು ಯಾರೋ ಒಬ್ಬರು ತುಂಬ ರಂಜನೀಯವಾದ ಒಂದು ಕಾದಂಬರಿಯನ್ನು ಬರೆದ್ರೆ ಆವಾಗ ಭೈರಪ್ಪನವರನ್ನ ಒಪ್ಪಿಕೊಂಡವರ ಪ್ರತಿಕ್ರಿಯೆ ಯಾವ ರೀತಿ ಇರಬಹುದು? ಅಲ್ಲ, ಇದು ಸ್ವಲ್ಪ ಒಂದು 8-10 ಪ್ರಶ್ನೆ ಒಂದೇ ಪ್ರಶ್ನೆಯಲ್ಲಿ ಕೇಳ್ಬಿಟ್ಟಿದ್ದೀರಾ. ಸೊ ನೋಡೋಣ ಒಂದೊಂದಾಗಿ ಹೇಗೆ ಬಿಡಿಸೋದು ಅಂತ. ರ್ಯಾಂಡಮ್ ಆಗಿ ತೊಗೊಳ್ತೀನಿ. ನೀವು ಅವಾಗಲೇ ಹೇಳಿದ್ರಲ್ಲ ಭೈರಪ್ಪನವ್ರನ್ನ
ಅವ್ರ ಬಗ್ಗೆ ದೂಷಣೆ ಮಾಡಿ ಆರೋಪ ಮಾಡಿ ಶಾಂತಿ ಸೌಹಾರ್ದತೆ ಇದೆಲ್ಲ ಕೆಡಿಸ್ತಾ ಇರುವಂಥ ಲೇಖಕರು ಯಾಕೆ ಆವರಣ ಬರಿಬೇಕಾಗಿತ್ತು ಅನ್ನೋದು ಮುಖ್ಯ ಅವರಿಗೆ. ಆವರಣದ ಅನಾವರಣ ಅಂತ ಒಂದು ಕೆಟ್ಟ ಕೊಳಕ ಒಂದು ಸೋಕಾಲ್ಡ್ ರಿಬಟಲ್ ಬಂತು. ಈಗ ಒಂದು 70-80 ವರ್ಷದಿಂದ ತಗೊಂಡ್ರೆ ಯಾರು ಈ ಶಾಂತಿ ಕೋಮು ಸೌಹಾರ್ದತೆ ಇವೆಲ್ಲ ವಸ್ತುತಃ ಕೋಮು ಅನ್ನೋದು ಕನ್ನಡ ಶಬ್ದ ಅಲ್ಲ, ಮೂಲ ಫಾರ್ಸಿ ಶಬ್ದ. ಸೊ ಹೀಗೆಲ್ಲ ಯಾರು ಬೊಬ್ಬೆ ಹಾಕ್ತಾ ಇದ್ದಾರೋ ಅವರು ಈ 80 ವರ್ಷದಲ್ಲಿ ಈ ಕೋಮು ಸೌಹಾರ್ದತೆಗೆ ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಭಂಗ ಅದನ್ನು ನಾಶ ಮಾಡಿದಷ್ಟು ಮಟ್ಟದಲ್ಲಿ ಇನ್ಯಾರೂ ಮಾಡಿಲ್ಲ. ಸರಿನಾ? ಇದಕ್ಕೆ ಅವರು ಉಪಯೋಗ ಮಾಡೋ ತಂತ್ರ ಎಲ್ಲಿಂದ ಬಂತು ಅಂತಂದರೆ ಲೆನಿನ್ ಅಂತ ಒಬ್ಬ ಪುಣ್ಯಾತ್ಮ ಇದ್ದ. ಅವನು ಒಂದು ಕಡೆ ಹೇಳ್ತಾನೆ, ಗಿವ್ ದ ಡಾಗ್ ಎ ಬ್ಯಾಡ್ ನೇಮ್ ಆ್ಯಂಡ್ ದ ಪೀಪಲ್ ವಿಲ್ ಸ್ಟೋನ್ ಇಟ್ ಟು ಡೆತ್ ಅಂತ. ಸೊ ನಿಮ್ಮನ್ನು ನೀವೇನು ಮಾಡೇ ಇರಲ್ಲ ಪಾಪ, ಕಳ್ಳ ಕಳ್ಳ ಅಂದರೆ 10 ಜನ ಬರ್ತಾರೆ. ನಿಮ್ಮನ್ನು ನೀವೇನು ಮಾಡೇ ಇರಲ್ಲ ಪಾಪ. ಈ ಕೆಲಸನ ಒಂದು ಸೋಕಾಲ್ಡ್ ಐಡಿಯಾಲಜಿ ಅಂತ ಇನ್ಯಾರು ಇಲ್ಲ, ಕಮ್ಯುನಿಸ್ಟು ಮಾರ್ಕ್ಸಿಸ್ಟು ಇವರೆಲ್ಲ. ಸೊ ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದರು. ನನ್ನ ದೃಷ್ಟಿಯಲ್ಲಿ ನಾನು ಹೇಳೋ ಹಾಗಿದ್ದರೆ ಒಂದು ಸ್ಥೂಲವಾಗಿ ಅನಾಲಿಸಿಸು, ಭೈರಪ್ಪನವರು ತಾವಾಗಿಯೇ ಯಾರೂ ನನ್ನ ಶತ್ರು ಅಥವಾ ವಿರೋಧಿ ಅಂತ ಅವ್ರ ಇಡೀ ಜೀವಮಾನದಲ್ಲಿ ಹೇಳ್ಕೊಂಡಿದ್ದಿಲ್ಲ. ಇವರೇ ವಿನಾಕಾರಣ ಕಾಲು ಕೆರ್ಕೊಂಡು ಬಂದು ಅವ್ರ ಮೈ ಮೇಲೆ ಬಿದ್ದಿದ್ದು. 50-55 ವರ್ಷ ಮಾಡಿದ್ದಾರೆ ಇದನ್ನು. ಸಿಂಗಲ್ ಅವರಷ್ಟು ಟಾರ್ಗೆಟ್ ಆದಂತಹ ಕನ್ನಡದಲ್ಲಿ ಅಥವಾ ಭಾರತದಲ್ಲೇ ಬೇರೆ ಯಾವ ಸಾಹಿತಿನೂ ಇಲ್ಲ. ಆದರೂ ಮೌನವಾಗಿ ಇದನ್ನು ನನ್ನ ಕೆಲಸನೇ ಉತ್ತರ ಕೊಡುತ್ತೆ ನನಗೆ ಅಂತ. ಅದರ ಒಂದು ಕ್ಲೈಮ್ಯಾಕ್ಸು ಈ ಆವರಣ. ಆವರಣದಲ್ಲಿ ಯಾಕೆ ಉರಿದಿರೋದು ಅಂತಂದರೆ ಇಟ್ ಈಸ್ ಲೆಸ್ ಅಬೌಟ್ ಡಾಕ್ಟರ್ ಭೈರಪ್ಪಾಸ್ ಡಿಪಿಕ್ಷನ್ ಆಫ್ ಮೊಘಲ್ ಎಂಪೈರ್ ಬಟ್ ಮೋರ್ ಅಬೌಟ್ ದ ಸ್ಕೌಂಡ್ರಲ್ಸ್ ಆನ್ ದ ಲೆಫ್ಟ್ ವಿಂಗ್. ಅವರ ನಿಜವಾದ ಬಣ್ಣನ ಬಯಲು ಮಾಡಿದ್ದು ಆವರಣದಲ್ಲಿ. 2 ಪ್ಯಾರಲೆಲ್ಲ ಕಥೆ ಹೋಗುತ್ತೆ. ಒಂದು ಔರಂಗಜೇಬ್ ಕಾಲದ ಒಂದು ಕತೆ ಒಳಗೆ ಕತೆ, ಕಾದಂಬರಿ ಒಳಗೆ ಕಾದಂಬರಿ ಅದು. ಇನ್ನೊಂದು ಈ ಕಾಲದ ಸಮಾಜದ ಮತ್ತು ಬೇರೆ ಬೇರೆ ರಾಜಕೀಯ ಸೈದ್ಧಾಂತಿಕ, ಸಿದ್ಧಾಂತ ಅನ್ನೋ ದೊಡ್ಡ ಘನವಾದ ಶಬ್ದ, ಬಟ್ ಬೇರೆ ಬೇರೆ ವಾದಾಭಾಸಗಳ ಒಂದು ಸರಣಿ ಮಾಡ್ಕೊಂಡು ಬಂದ್ರಲ್ಲ ಅವರೆಲ್ಲ ಇನ್ನೂ ಅವ್ರ ಕಾಲದಲ್ಲಿ ಆವರಣ ಪಬ್ಲಿಷ್ ಆಗಿದ್ದ ಕಾಲದಲ್ಲಿ ಬದುಕಿದ್ರು. ಅವರನ್ನೆಲ್ಲ ಹೆಸರು ಹೇಳ್ದೇನೆ ಯಾರು ಅಂತ ತಮ್ಮನ್ನು ತಾವೇ ಕನ್ನಡಿ ನೋಡಿಕೊಂಡು ಅಲ್ಲಿ ಕಾಣುವಂಥ ಒಂದು ವಿಕಾರಗಳನ್ನೆಲ್ಲ ಬಹಳ ಕಲಾತ್ಮಕತೆಯಿಂದ ರಸವತ್ತಾಗಿ ತುಂಬ ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಮತ್ತು ಆವರಣ ಐತಿಹಾಸಿಕ ಕಾದಂಬರಿ ಹೌದು, ಬಟ್ ಅದರಲ್ಲಿ ಇತಿಹಾಸ ಒಂದು ವಸ್ತು ಕೂಡ ಹೌದು, ಇತಿಹಾಸ ಒಂದು ಪಾತ್ರ ಕೂಡ ಹೌದು. ಇದು ಅಂದರೆ ಭಾಳ ಧ್ವನಿಪೂರ್ಣವಾಗಿದೆ. ಯಾವುದೋ ಒಂದು ಚಿಕ್ಕ ಒಂದು 8-10 ಪೇಜ್ ತೊಗೊಂಡ್ರೆ ನಿಮಗೆ ಒಂದು 10-20 ಧ್ವನಿಗಳು ಹೊರಡುತ್ತೆ ನಮಗೆ. ಅಷ್ಟು ಚೆನ್ನಾಗಿದೆ. ಉದಾಹರಣೆ ನಾವು ಕೊಡಬೇಕು ಅಂತಂದರೆ ನಾನು ಅನುವಾದ ಮಾಡಿಕೊಂಡಾಗ ಕಂಡುಕೊಂಡಿದ್ದು, ಸ್ವಾನುಭವದಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ಒಬ್ಬ ಹಿಂದೂ ರಾಜ ಸೆರೆ ಸಿಕ್ಕೊಳ್ತಾನಲ್ಲ, ಆಮೇಲೆ ಅವನನ್ನು ನಪುಂಸಕ ಆಗಿ ಮಾಡ್ತಾರಲ್ಲ, ಅವನು ಒಂದು ದೊಡ್ಡ ಪ್ರತೀಕ ಆಗಿ ನಿಲ್ತಾನೆ. ಅವನಿಗೆ ನಡೆದಂತಹ ಆ ದಾರುಣ, ಆಮೇಲೆ ಗುಲಾಮ ಎಲ್ಲ ಆಗ್ತಾನಲ್ಲ, ಅವನ ಅನಾಮಧೇಯ ಖ್ವಾಜಾ ಜಹಾನ್ ಅನ್ನೋ ಹೆಸರು ಮಾತ್ರ ಇರುತ್ತೆ. ಈ ಖ್ವಾಜಾ ಅನ್ನೋದು ಇಸ್ಲಾಂ ಪಂಗಡದಲ್ಲಿ ಸೇರುವಂತಹ ಒಂದು ಪ್ರಭೇದದಲ್ಲಿರೋ, ಇವತ್ತು ಹಿಜ್ರಾ ಅಂತ ಕರಿತೀವಲ್ಲ, ಅವ್ರಿಗೆ ಒಂದು ಉಪನಾಮ ಅಂತ ಕೆಲವು ದಾಖಲೆಗಳ ಪ್ರಕಾರ ಸಿಗುತ್ತೆ. ಇದನ್ನೆಲ್ಲ ಅವನು ಒಬ್ಬ ಪಾತ್ರ ಅನಾಮಧೇಯ, ಅವನು ಹಿಂದೂ ಆಗಿದ್ದಾಗ ಅನಾಮಧೇಯ, ಮತ್ತು ಅವನು ಪುನಃ ಗರ್ವಾಪ್ಸಿ ಮಾಡ್ತಾನಲ್ಲ ಕೊನೆಗೆ, ಅವಾಗಲೂ ಅವನಿಗೆ ಹೆಸರಿರೋದಿಲ್ಲ. ಸೊ ಈ ಒಂದು ಪಾತ್ರನ ಇಟ್ಕೊಂಡು ಒಂದು ದೊಡ್ಡ ಪ್ರತೀಕ ನಿರ್ಮಾಣ ಮಾಡಿ ನಮ್ಮ ಇಡೀ ಹಿಂದೂ ಸಮಾಜ ಸಂಸ್ಕೃತಿ, ನಮ್ಮ ಆಚಾರಗಳು, ಬೇರೆ ಬೇರೆ ಎಲ್ಲ ವಿವಿಧ ಮುಖಗಳನ್ನು ಏನೇನು ಯಾವ ರೀತಿ ತತ್ತರಿಸ್ಕೊಂಡು ಹೋಯ್ತು, ನಾವು ಪಟ್ಟಂತಹ ಸಂಕಟ, ಆ ವೇದನೆ, ಇದನ್ನೆಲ್ಲ ಒಂದು ಪಾತ್ರದ ಮೂಲಕ ಹೇಳಿದ್ದಾರೆ. ಸೊ ಇದು ಬೇರೆ ಹಿಸ್ಟಾರಿಕಲ್ಸ್ ಇದೆ. ಈ ಕೆಲಸ ಮಾಡಿದ್ದ ಘನತೆ, ಸಾರ್ಥಕತೆ ಭೈರಪ್ಪನವ್ರು ಒಬ್ಬರಿಗೆ ಸಿಗೋದು. ನನ್ನ ಒಂದು ಉಪಪ್ರಶ್ನೆ ಇತ್ತು, ಅದಕ್ಕೂ ಉತ್ತರ ಕೊಟ್ಬಿಟ್ರು ಅವರು. ಏನಂದರೆ, ಯಾಕೆ ನಿಮಗೆ ಆವರಣ ಅನ್ನೋದು ಅಷ್ಟು ಮುಖ್ಯ ಕೃತಿ ಅಂತ ನಿಮ್ಗೆ ಯಾಕೆ ಅನಿಸುತ್ತೆ ಅನ್ನೋದು ನನ್ನ ಪ್ರಶ್ನೆ ಇತ್ತು. ಅದಕ್ಕೆ ಈ ಒಂದು ಪಾತ್ರದ ಮೂಲಕನೇ ನೀವು ಅದಕ್ಕೆ ಉತ್ತರ ಕೊಟ್ಟರಿ. ಪ್ರತಿ ಪಾತ್ರವೂ ಕೂಡ ಒಂದು ರೀತಿಯಲ್ಲಿ ಸಂಕೇತವಾಗಿ ನಿಲ್ಲುವಂಥದ್ದು, ಅದು ಇದರಲ್ಲಿ ನಾವು ನೋಡ್ತೀವಿ. ಈಗ ಈ ಐತಿಹಾಸಿಕ ಅಥವಾ ಇತಿಹಾಸ ಅನ್ನೋ ಶಬ್ದವನ್ನು ಸ್ವಲ್ಪ ಇನ್ನಷ್ಟು ವಿಸ್ತರಿಸಿಕೊಂಡ್ರೆ, ನಾವು ಸಾರ್ಥವನ್ನು ಕೂಡ ಅಥವಾ ಪರ್ವವನ್ನು ಕೂಡ ನಾವು ಐತಿಹಾಸಿಕ ಕಾದಂಬರಿ ಅನ್ನುವ ಪರಿಧಿಯ ಒಳಗೆ ತರಬಹುದು. ಇನ್ನೂ ಒಂದು ಹೇಳಬೇಕಿಲ್ಲಿ, ನಾವಾಗಲೇ ಹೇಳೋದು ಮರ್ತೋಯ್ತು. ಇಲ್ಲಿ ಇತಿಹಾಸನ ಇಟ್ಕೊಂಡಿದ್ದಾರಲ್ಲ, ಅಲ್ಲಿ ಕಾದಂಬರಿ ಒಳಗೆ ಕಾದಂಬರಿ ಬರುತ್ತಲ್ಲ, ಅಲ್ಲಿ ಹಮ್ದುಲ್ಲಾ ಅಂತ ಒಂದು ಪಾತ್ರ ಬರುತ್ತೆ.
ಅವ್ನು ಬೇಸಿಕಲಿ ನ್ಯೂಸ್ ರೈಟರ್, ಅಂದರೆ ಕ್ರಾನಿಕ್ಲರ್ ಅಂತ ಇಟ್ಕೊಳ್ಬಹುದು. ಈ ಮುಸ್ಲಿಂ ರಾಜರ ಸುಲ್ತಾನರ ಆಸ್ಥಾನದಲ್ಲಿದ್ದಂತಹ ಒಬ್ಬ, ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಕ್ರಾನಿಕ್ಲರ್ ಅಂತ, ದಾಖಲೆ ಮಾಡೋನು ಅಂತ. ಅವನಿಗೂ ಮತ್ತು ಅವನು ಆ ಕಾಲದಲ್ಲಿ ಔರಂಗಜೇಬನ ಬಗ್ಗೆ ಭಾಳ ಒಂದು ರಸವತ್ತಾಗಿ ಬರೀತಾನೆ, ಬಾಯಿ ಚಪ್ಪರಿಸ್ಕೊಂಡು. ಅವನು ಭವಿಷ್ಯವಾಣಿನೂ ನುಡಿದು ಬಿಡ್ತಾನೆ. ನಮ್ಮ ಬಾದ್ಶಾಹ್ ಅವರು ಸತ್ತು ಅವ್ರಿಗೆ ಗ್ಯಾರಂಟಿ ಅವರು ಜನನಾಗಿ ಇದಕ್ಕೆ ಹೋಗೋದು, ಜನ್ನತ್ಗೆ ಹೋಗೋದು, ಅಲ್ಲಿ ಅವ್ರಿಗೆ ಇಂಥ ಭವನ ಕಟ್ಟಿಸ್ತಾರೆ, ಇಷ್ಟೊಂದು ಸುಂದರಿ ಇರ್ತಾರೆ, ಇಷ್ಟೊಂದು ಚಿನ್ನ ಬೆಳ್ಳಿ ಇವೆಲ್ಲ ಸಿಗುತ್ತೆ ಅಂತ ಭಾಳ ಕತೆ ಕಟ್ಟಿ ಹೇಳ್ತಾ ಇರ್ತಾನೆ ಅವನು. ಹೀ ಹ್ಯಾಸ್ ಜೆನ್ಯೂನ್ ಪ್ರೈಡ್ ಇನ್ ಔರಂಗಜೇಬ್. ಅವನ ದೃಷ್ಟಿನಲ್ಲಿ ಔರಂಗಜೇಬು ಇಸ್ಲಾಮಿನ ಒಂದು ವಿಜಯದ ಒಂದು ಪರಮಾವಧಿ ಅವನು ಅಂತ. ಈಸ್ ಅ ಮೋಸ್ಟ್ ಪವರ್ಫುಲ್ ಸಿಂಬಲ್ ಅಂತ ಅವನು ನೋಡ್ತಾನೆ. ಅದೇ ನಮ್ಮ ಕಾಲಕ್ಕೆ ಬಂದರೆ, ಔರಂಗಜೇಬ್ ಸತ್ತು 350 ವರ್ಷಕ್ಕೆ ನಾವಿದ್ದೀವಿ ಅಲ್ವಾ. ನಮ್ಮ ಕಾಲಕ್ಕೆ ಬಂದರೆ ಆ ಧೂರ್ತನ, ಮತಾಂಧನ ಬಗ್ಗೆ ಯಾವ ಹಮ್ದುಲ್ಲಾಗ ಅಷ್ಟೊಂದು ಪ್ರೈಡ್ ಇರುತ್ತೋ, ಔರಂಗಜೇಬ್ ಆ್ಯಕ್ಚುಲಿ ಅವನು ಕ್ರೂರಿನೇ ಅಲ್ಲ, ಅತ್ಯಂತ ಸಹಿಷ್ಣು, ಟಾಲರೆಂಟ್ ಅಂತ ವೈಟ್ ವಾಶ್ ಮಾಡೋ ಒಂದು ಸುಳ್ಳು ಪೊಳ್ಳು ಹೇಳೋಂತಹ ಇತಿಹಾಸಕಾರರ ಒಂದು ತಂಡ ಸೃಷ್ಟಿ ಮಾಡುತ್ತೆ. ನಿಮ್ಗೆ ಅಲ್ಲಿ ಪ್ಯಾರಲಲ್ ಸಿಗುತ್ತೆ, ಕಾಂಟ್ರಾಸ್ಟ್ ಸಿಗುತ್ತೆ. ಹೇಳಿದ್ನಲ್ಲ, ಈ ಥರ ಹೆಕ್ಕೊಂಡು ಹೋಗ್ತಾ ಇದ್ದಷ್ಟು ನಮಗೆ ಇದು ಸಿಗ್ತಾನೆ ಹೋಗುತ್ತೆ. ಅಂದರೆ ಯಾವ ಹಮ್ದುಲ್ಲಾ ಪ್ರೈಡ್ ಇದೆಯೋ ಆ ಹಮ್ದುಲ್ಲಾನ ಇತಿಹಾಸ ಅವನ ಬಾಯಾರೆ ಕೈಯಾರೆ ಕಣ್ಣಾರೆ ನೋಡಿರೋದು, ಬರೆದಿರೋ ಇತಿಹಾಸನ ಅದು ಅಲ್ಲವೇ ಇಲ್ಲ ಅಂತ ಇವ್ರು ಇಗ್ನೋರ್ ಮಾಡೋವಂಥ, ಹಿಂದೂ ಆಗಿ ಹುಟ್ಟಿ ಹಿಂದೂ ಹೆಸರುಗಳಿಟ್ಕೊಂಡು ಲೆಫ್ಟಿಸ್ಟ್ ಅಂತ ತಮಗೆ ತಾವೇ ಹಣೆಪಟ್ಟಿ ಕಟ್ಕೊಂಡು ಇತಿಹಾಸಕ್ಕೆ ಮಾಡ್ತಾ ಇರೋ ಅಪಚಾರ, ವ್ಯಭಿಚಾರ, ಆ ಪಾತ್ರಗಳೆಲ್ಲ ಬಂದಿದೆ. ಮತ್ತು ಆ ಕಾರಣಕ್ಕೇನೆ ಬಹುಶಃ ಅವರಿಗೆ ಯಾವ ಒಂದು ಸತ್ಯವನ್ನು ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯ ಆಗದೆ ಇರೋ ಕಾರಣಕ್ಕೆ, ಯಾಕಂದರೆ ಕೊನೆಯಲ್ಲಿ ಅವರು ಒಂದು ಉದ್ದದ ಪಟ್ಟಿಯನ್ನೇ ಕೊಡ್ತಾರಲ್ಲ, ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು ಚರ್ಚೆ ಮಾಡಿ ಅಂತ. ಅದಕ್ಕೆ ಅವರು ಏನು ಮಾಡಿದರು, ಇವರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಶುರು ಮಾಡಿದರು. ಸಾಮಾಜಿಕ ಜವಾಬ್ದಾರಿ ಇದ್ದ ಮನುಷ್ಯನಾಗಿದ್ದರೆ ಇವರು ಈಗ ಶಾಂತಿಯಿಂದ ಇರುವಂತಹ ಸಮಾಜವನ್ನು ಈ ರೀತಿ ಕದಡ್ತಾ ಇರಲಿಲ್ಲ, ಸತ್ಯದ ಕಲ್ಲು ಒಗೆದು ಕದಡ್ತಾ ಇರಲಿಲ್ಲ ಅನ್ನುವ ಮಾತುಗಳನ್ನು ಶುರು ಮಾಡಿದರು. ಅಂದರೆ ಚರ್ಚೆಯ ದಿಕ್ಕು ಬೇರೆ ಕಡೆ ಹೋಗಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಹೌದು, ಸತ್ಯ ಹೇಳಬಾರದಲ್ಲ. ಒಂದು ಒಳ್ಳೆ ಪದ್ಯ ಇದೆ, ಅದ್ರ ಸಾರಾಂಶ ಮಾತ್ರ ಹೇಳ್ಬಿಡ್ತೀನಿ. ನನ್ನ ಜೀವನದ ಉದ್ದಕ್ಕೂ ನಾನು ಕನ್ನಡಿನ ಒರೆಸ್ಕೊಳ್ತಾ ಇದ್ದೆ, ಅಲ್ಲಿ ಧೂಳಿದೆ ಅಂತ. ಅದನ್ನ ನಿಜವಾಗ್ಲೂ ನೋಡು, ಇದ್ದಿದ್ದು ಧೂಳು ನನ್ನ ಮುಖದ ಮೇಲೆ ಅಂತ ಅದನ್ನು ಎತ್ತಿ ತೋರಿಸ್ತಾರೆ ಆವರಣದಲ್ಲಿ. ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ ಆ್ಯಕ್ಚುಲಿ ಅವರು, ಹಾಗೆ ನೋಡೋಕೆ ಹೋದರೆ. ಈಗ ಈ ಪರ್ವದ ವಿಚಾರಕ್ಕೆ ಬರೋದಾದರೆ, ಪರ್ವದಲ್ಲಿ ನಾವು ಹೇಗೂ ಮಹಾಭಾರತವನ್ನು ಇತಿಹಾಸ ಅಂತಲೇ ನಾವು ಒಪ್ಪಿಕೊಳ್ತೇವೆ, ಅದನ್ನು ತೆಗೆದುಕೊಳ್ತೇವೆ ಕೂಡ. ಮತ್ತು ಹಾಗೆ ಇತಿಹಾಸ ಅಂತ ನಾವು ಒಪ್ಪಿಕೊಳ್ಳುವಾಗ ಮಹಾಭಾರತದ ಎಲ್ಲ ಅಂಶಗಳನ್ನು ಕೂಡ ಇತಿಹಾಸ ಅಂತಲೇ ಒಪ್ಪಿಕೊಳ್ತೇವೆ. ಅಂದರೆ ಅಲ್ಲಿ ಕೃಷ್ಣನ ಯಾವುದೇ ಒಂದು ಅತಿಮಾನುಷವಾದ ಶಕ್ತಿಗಳಿರಬಹುದು, ಅಥವಾ ಅಲ್ಲಿಯ ಶಾಪಗಳು, ಮುಕ್ತಿಗಳು ಇರಬಹುದು, ಎಲ್ಲವೂ ಕೂಡ ಎಲ್ಲ ನಮ್ಮ ಇವತ್ತಿನ ಕಾಲಕ್ಕೆ ಅಥವಾ ವೈಜ್ಞಾನಿಕ ಮನೋಧರ್ಮಕ್ಕೆ ಸ್ವಲ್ಪ ಅತೀತವಾಗಿರುವ ಎಲ್ಲ ಅಂಶಗಳನ್ನು ಸೇರಿಸಿಕೊಂಡೇ ನಾವು ಅದನ್ನು ಇತಿಹಾಸ ಅಂತ ಒಪ್ಪಿಕೊಳ್ತೇವೆ. ಈಗ ಅದನ್ನು ಭೈರಪ್ಪನವರು ತಗೊಂಡು ಪರ್ವ ಬರೆದಾಗ ಅಲ್ಲಿ ಅವ್ರು ಏನು ಮಾಡಿದರು, ಎಲ್ಲ ಈ ರೀತಿಯ ಅತಿಮಾನುಷ, ಅತೀಂದ್ರಿಯ ಆವರಣಗಳನ್ನು ಎಲ್ಲ ಕಳಚಿ ಆ ಎಲ್ಲ ಪಾತ್ರಗಳನ್ನು ಮಾನುಷ ಪಾತ್ರಗಳಾಗಿ ಮಾಡಿದರು. ಹೀಗೆ ಮಾಡಿದಾಗ ನಾನು ಮತ್ತೆ ಬೀಯಿಂಗ್ ಅ ಡೆವಿಲ್ಸ್ ಅಡ್ವೊಕೇಟ್, ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ಈ ರೀತಿ ನೀವು ಆ ಪಾತ್ರಗಳನ್ನು ದೈವಿಕತೆಯಿಂದ ಮನುಷ್ಯನ ನೆಲಕ್ಕೆ ಇಳಿಸಿದಾಗ ಯಾರೋ ಒಬ್ಬರು ಇನ್ನೊಂದು ಯಾವುದೋ ಒಂದು ಸಾಮಾನ್ಯೀಕರಣ ಮಾಡ್ಬೋದು. ಈಗ ಉದಾಹರಣೆಗೆ ಈಗ ಮಧ್ವಾಚಾರ್ಯರು ಬಂಡೆಗಳನ್ನು ಎತ್ತುತ್ತಾ ಇದ್ರು, ಅಥವಾ ಬಂಡೆಯಿಂದ ಬಂಡೆಗೆ ಹಾರ್ತಾ ಇದ್ರು ನಾವು ಹೇಳ್ತೀವಿ. ಇಲ್ಲ, ಆ ರೀತಿ ಮಾಡ್ಲಿಕ್ಕೆ ಸಾಧ್ಯವೇ? ಅಥವಾ ಶಂಕರಾಚಾರ್ಯರು ಪರಕಾಯ ಪ್ರವೇಶ ಮಾಡಿದ್ರು ಅಂತ ಒಪ್ಕೊಳ್ತೀವಿ ಕಥೆಗಳಲ್ಲಿ, ಹಾಗೆ ಮಾಡೋದಕ್ಕೆ ಸಾಧ್ಯವೇ? ಅಥವಾ ಹನುಮಂತ ಸಮುದ್ರವನ್ನು ಹಾರಿ ಆ ಕಡೆ ಹೋದ, ಸಾಧ್ಯವೇ? ಹೀಗೆ ಎಲ್ಲವನ್ನೂ ಕೂಡ ನಾವು ಅದು ಸಾಧ್ಯವೇ ಅಂತ ಪ್ರಶ್ನೆ ಮಾಡಿಕೊಂಡು, ಆ ಅತೀಂದ್ರಿಯತೆಯನ್ನೇ ಪ್ರಶ್ನೆ ಮಾಡಿಕೊಂಡು ಕೊನೆಗೆ ಇತಿಹಾಸವನ್ನೇ ನಾವು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬರ್ತೀವಿ. ಹಾಗಾದರೆ ಭೈರಪ್ಪನವರು ಪರ್ವ ಕಾದಂಬರಿಯ ಮೂಲಕ ಒಂದು ದೊಡ್ಡ ಸವಾಲನ್ನೇ ನಮ್ಮ ಮುಂದೆ ಇಟ್ಟಿದ್ದಾರಲ್ವೇ? ಅಂದರೆ ನಾಳೆ ಈ ರೀತಿಯ ವಿಚಾರಗಳನ್ನು ಇಟ್ಟುಕೊಂಡು ಯಾರೂ ಕೂಡ ಆ ರೀತಿಯ ಒಂದು ಆವರಣಗಳನ್ನು ತೆಗೆದುಹಾಕಿ ನಮ್ಮ ಮಹಾಕಾವ್ಯಗಳನ್ನು ನೆಲಕ್ಕೆ ಇಳಿಸುವ ಕೆಲಸವನ್ನು ಮಾಡ್ಬೋದಲ್ವೇ? ಇದು ಎರಡಿದೆ. ನೀವು ಭೈರಪ್ಪನವರು ಪರ್ವ ಇಸ್ ಅ ಡಿರೈವೇಟಿವ್ ವರ್ಕ್. ವೇದವ್ಯಾಸರ ಮಹಾಭಾರತ ಇಲ್ಲದೆ ಹೋಗಿದ್ರೆ ಪರ್ವ ಇರ್ತಾ ಇರಲಿಲ್ಲ, ಹೌದಾ? ಈಗ ನಮ್ಮ ಪುರಾಣದ ಮತ್ತು ನಮ್ಮ ಪರಂಪರೆಯಿಂದ ಬಂದಿರೋಂತಹ ಮಹಾಭಾರತದ ಬಗ್ಗೆ ಇರೋ ಪರಿಕಲ್ಪನೆ, ಅದನ್ನು ಇತಿಹಾಸ ಅಂತಲೇ ಇಟ್ಕೊಳ್ತೀವಿ. ಈ ಕಾಲಕ್ಕೆ ಅಂದರೆ ಪಾಶ್ಚಾತ್ಯರು ಬಂದು ಹಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಆ ವರ್ಗಕ್ಕೆ ಮಹಾಭಾರತ ಸೇರಲ್ಲ ಅಂತ. ಅಂದರೆ ಹಿಸ್ಟಾರಿಕಲ್ ಎಲಿಮೆಂಟ್ಸ್ ಆರ್ ದೇರ್,
ನೀವು ಹೇಳಿದ್ದ ಅತಿಮಾನುಷವಾದ ದೈವಿಕ ಬೇರೆ ಬೇರೆ ಪವಾಡಗಳು ಇದನ್ನೆಲ್ಲ ತೆಗೆದುಹಾಕ್ಬಿಟ್ರು ಒಂದು ಅರ್ಥದಲ್ಲಿ ಅದು ಹಿಸ್ಟಾರಿಕಲ್ ವರ್ಕು. ಅದಿಲ್ಲದೆ ಹೋಗಿದ್ದಿದ್ರೆ ಭೈರಪ್ಪನವರು ಪರ್ವ ಬರೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ನೀವು ಭೈರಪ್ಪನವ್ರ ಪರ್ವನ ಹಾಗೆ ಇಂಡಿಪೆಂಡೆಂಟಾಗಿ ಇಟ್ಕೊಂಡು ಒಂದು ಅರ್ಥದಲ್ಲಿ ನೋಡ್ಬೋದು, ಒಂದು ಅರ್ಥದಲ್ಲಿ ನೋಡಬಾರ್ದು ಅಂತಲೂ ಹೇಳ್ಬೋದು. ಸೊ ಅದನ್ನು ಇಂಡಿಪೆಂಡೆಂಟ್ ವರ್ಕ್ ಅಂತ ತೊಗೊಂಡ್ರೆ ಇಟ್ ಈಸ್ ನಾಟ್ ಎ ಹಿಸ್ಟಾರಿಕಲ್ ವರ್ಕ್ ಅಂತಲೂ ಅದೇ ಅರ್ಥದಲ್ಲಿ ಹೇಳ್ಬೋದು ನಾವು. ಅಂದರೆ ನನ್ನ ಪ್ರಶ್ನೆ ಇರೋದು, ಈಗ ಪಾಶ್ಚಾತ್ಯ ಚಿಂತನೆಯ ಲೇಖಕರು ಹೇಳ್ತಾರಲ್ಲ, ನೀವು ಇದನ್ನೆಲ್ಲವನ್ನು ಕೂಡ ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕು ಅಂತ. ಈಗ ಭೈರಪ್ಪನವರು ಕೂಡ ಮಾಡಿದ್ದು ಅದೇ ರೀತಿ ಆಯ್ತಲ್ವಾ ಅಂತ. ಅಲ್ಲ, ವೈಜ್ಞಾನಿಕ ದೃಷ್ಟಿಕೋನ ಅನ್ನೋದನ್ನು ಈ ಕಾಂಟೆಕ್ಸ್ಟಿಗೆ ನೀವು ಡಿಫೈನ್ ಮಾಡಿ ಅಪ್ಲೈ ಮಾಡಿದ್ರೆ ನಾನು ಉತ್ತರ ಕೊಡ್ತೀನಿ. ಅಲ್ಲ, ನಾನು ಕೇಳ್ತಿರೋದು ಈಗ ಯಾವ ರೀತಿ ಅನಲಿಟಿಕಲ್ ಆಗಿ ನೋಡ್ಬೇಕಾ ಅಂತ ನೀವು ಹೇಳ್ತಾ ಇದ್ದೀರಾ. ನೋಡ್ಬೋದಲ್ಲ, ಬೇಕಾದಷ್ಟು ಆಗಿದೆಯಲ್ಲ ಆ ಥರ ಸ್ಟಡೀಸ್ ಪರ್ವದ ಬಗ್ಗೆ. ಅಲ್ಲ, ಅದೇ ಆ ರೀತಿ ಮಾಡಿದಾಗ ನಾವು ವ್ಯಾಸರ ಮಹಾಭಾರತ ಮತ್ತು ಅದರಲ್ಲಿ ಬರುವಂತಹ ಒಂದು ಪ್ರಭಾವಳಿಗಳು, ಅವುಗಳನ್ನ ಈ ಕಾದಂಬರಿಯಲ್ಲಿ ಇಲ್ಲ ಅನ್ನುವ ಕಾರಣಕ್ಕೆ ಅದನ್ನು ಹೇಗೆ ಕಂಪೇರ್ ಮಾಡಬಹುದು ಅಂತ ನನ್ನ ಪ್ರಶ್ನೆ. ಅಂದರೆ ಅಲ್ಲಿ ಯಾವುದು ದೈವಲೀಲೆ ಇವೆಲ್ಲ ಮಾಡಿದ್ದು, ಮ್ಯಾಜಿಕ್ಕು ಪವಾಡ ಇವೆಲ್ಲ ಮಾಡಿದ್ದನ್ನು ರಿಯಲಿಸ್ಟಿಕ್ ಪ್ಲೇನಿಗೆ ತಂದಿದ್ದಾರೆ. ಹೌದು. ಅಂದರೆ ಉದಾಹರಣೆಗೆ ರ್ಯಾಂಡಮ್ ಆಗಿ ಹೇಳಿದ್ರೆ ಈಗ ಉದಾಹರಣೆಗೆ ಯಾವುದಾದ್ರೂ ಒಂದು ಪಾತ್ರವನ್ನ ನಾನು ತೆಗೆದುಕೊಳ್ಳೋದ್ರೆ ಕೃಷ್ಣ ಅಂತ ತಗೊಳ್ಳೋಣ. ಸೊ ವ್ಯಾಸರ ಕೃಷ್ಣ ಮತ್ತು ಭೈರಪ್ಪರ ಕೃಷ್ಣ, ಈ ಇಬ್ಬರು ಕೃಷ್ಣರಲ್ಲಿ ಯಾರು ನಿಮಗೆ ಹೆಚ್ಚು ಹತ್ತಿರವಾಗ್ತಾರೆ? ವ್ಯಾಸರ ಕೃಷ್ಣನೇ ಹತ್ತಿರ ಆಗ್ತಾರೆ, ವಿತೌಟ್ ಡೌಟ್. ಹಾಗಾದ್ರೆ ಭೈರಪ್ಪನವರು ಕೃಷ್ಣನಿಗೆ ಅಪಚಾರ ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ಬೇಕೆ? ಅದು ನೋಡಿ, ವ್ಯಾಸರ ಸ್ಪಿರಿಟ್ ಹಿಡ್ಕೊಂಡಿದ್ದಾರೆ ಪರ್ವದಲ್ಲಿ. ಅಂದ್ರೆ ಈಗ ನೋಡಿ, ಅಲ್ಲಿ ಪರ್ವದಲ್ಲೇ ಒಂದು ಬರುತ್ತೆ, ಸ್ವಲ್ಪ ಹಿಲೇರಿಯಸ್ ಇದ್ರೂ ಒಂದು ಹೇಳ್ಬಿಡ್ತೀನಿ. ಅದು ಒನ್ ಆಫ್ ದ ಸೆಲೆಬ್ರೇಟೆಡ್ ಎಪಿಸೋಡ್ಸ್. ಯುದ್ಧ ನಡೀತಾ ಇರುವಾಗ ಇವರು ಬರ್ತಾರಲ್ಲ, ಯಾರು ಕೃಪಾಚಾರ್ಯರು. ಸೊ ಅವರು ಬೇರೆ ಬೇರೆ ಅವರು ಟೆಂಟಿಗೆಲ್ಲ ಹೋಗ್ತಾ ಇದ್ರೆ, ನಿಮ್ಮ ಟೆಂಟಲ್ಲೇ ಪರವಾಗಿಲ್ಲ, ಏನೋ ಪ್ರಾಣಿಗಳ ಹಸು ಮತ್ತು ಬೇರೆ ಲದ್ದಿ ವಾಸನೆ ಬರುತ್ತೆ, ಹೋಮ ಧೂಮದಿಂದ ಚೆನ್ನಾಗಿರುತ್ತೆ, ವಾಸನೆ ಚೆನ್ನಾಗಿದೆ, ನಮ್ಮದರಲ್ಲಿ ಮನುಷ್ಯರ ಲದ್ದಿನೂ ಇದು ಬರುತ್ತೆ ವಾಸನೆ ಅಂತ. ಈ ಥರ ಎಲ್ಲ ಮಹಾಭಾರತದಲ್ಲಿ ಬರಲ್ಲ. ಹಾಗಂತ ಹೇಳಿ ಪರ್ವ ಮಹಾಭಾರತದ ಸ್ಪಿರಿಟ್ಗೆ ವಿರುದ್ಧ ಅಂತ ಹೇಳೋದಕ್ಕಾಗಲ್ಲ. ಅದರ ಜಾಗದಲ್ಲಿ ಅದು ಸರಿಯಾಗಿದೆ. ಇಟ್ ಈಸ್ ಡಿಬೇಟೇಬಲ್. ಅದು ನೀವು ಹಿಸ್ಟಾರಿಕಲ್ ಈ ಕಾಂಟೆಕ್ಸ್ಟ್ ಪರಿಧಿಗೆ ಹೋದರೆ ಎಲ್ಲೆಲ್ಲ ಹೋಗುತ್ತೆ ಮಾತು. ಹೌದು. ಅಂದರೆ ನನ್ನ ಇನ್ನೂ ಸಂಶಯ ಇರುವುದು ಏನಂತ ಹೇಳಿದರೆ, ಈ ರೀತಿಯ ಪ್ರಭಾವಳಿಗಳನ್ನು ಹೊರತುಪಡಿಸಿ ಮಾಡುವ ಸಂಶೋಧನೆಗಳನ್ನು ನಾವು ಪಾಶ್ಚಾತ್ಯ ಜಗತ್ತಿನಲ್ಲಿ ಇತಿಹಾಸ ಅಂತ ಒಪ್ಕೊಳ್ತಾರೆ. ಈಗ ಅದೇ ದಾರಿಯಲ್ಲಿ ಒಂದು ರೀತಿಯಲ್ಲಿ ನಡೆದಂತಹ ಭೈರಪ್ಪನವರ ಪರ್ವ ಕೂಡ ಪಾಶ್ಚಾತ್ಯರು ಹೇಳುವಂಥ ಇತಿಹಾಸದ ಡೆಫಿನೇಷನ್ ಒಳಗೆ ಬಂತಲ್ವಾ ಅನ್ನೋ ಒಂದು ಅಲ್ಲ ಬಂತು. ಬಟ್ ವಾಟ್ ಈಸ್ ದ ಫೈನಲ್ ಪ್ರಾಡಕ್ಟು ವ್ಯಾಸರ ಸ್ಪಿರಿಟ್ಗೆ ವಿರುದ್ಧವಾಗಿದೆಯೋ ಅಥವಾ ಅದಕ್ಕೆ ಅನುಗುಣವಾಗಿದೆಯೋ ಅಂತ ಸಾಕಷ್ಟು ಹುಳುಕು ಯಾವುದರಲ್ಲೂ ತೆಗೆದು ನೋಡ್ಬೋದು. ಅವ್ರು ಪಾಶ್ಚಾತ್ಯರ ಒಂದು ಡಿಸಿಪ್ಲಿನ್ನಿಂದ, ಅಕಾಡೆಮಿಕ್ ಡಿಸಿಪ್ಲಿನ್ನಿಂದ, ಹಿಸ್ಟೋರಿಯೋಗ್ರಫಿ ಆ ಟ್ರೈನಿಂಗಿಂದ ಬಂದವರಾದರೂ ಕೂಡ ಅಲ್ಲಿ ಪರ್ವದಲ್ಲಿ ಇನ್ನೂ ಒಂದು ಹೇಳ್ತೀನಿ, ಆರ್ಯನ್ ಇನ್ವೇಷನ್ ಥಿಯರಿನ ಸಪೋರ್ಟ್ ಮಾಡುವಂಥ ಕೆಲವು ಅಂಶಗಳು ಬರುತ್ತೆ. ಆದರೆ ಒಟ್ಟಾರೆ ನೀವು ತಕ್ಕಡೀಲಿ ಹಾಕಿ ತೂಗಿದ್ರೆ ಪರ್ವ ಇದು ಉತ್ಕೃಷ್ಟ ವರ್ಕ್ ಅನ್ನೋದರಲ್ಲಿ, ಕೃತಿ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಪರ್ವವನ್ನು ಹೇಗೆ ನೀವು ಒಂದು ಐತಿಹಾಸಿಕ ಕೃತಿಯಾಗಿ ವಿಮರ್ಶೆ ಮಾಡೋದಾದರೆ ಅದರ ಅತ್ಯುತ್ತಮ ಅಂಶಗಳು ಅಂತ ಯಾವುದನ್ನು ಗುರುತಿಸ್ತೀರಿ? ಸಾಕಷ್ಟಿದೆ, ಅದ್ರ ಬಗ್ಗೆನೇ ಮಾತಾಡಬೇಕಾಗುತ್ತೆ. ಖಂಡಿತ. ಮೇಯ್ನು ಅವರು ರಿಯಲಿಸ್ಟಿಕ್ ಪ್ಲೇನ್ಗೆ ಇಳಿಸ್ತಾರಲ್ಲ, ಅಲ್ಲಿ ಅವರು ತೋರಿಸೋಂತಹ ಆ ರಿಯಲಿಸಮ್ ಅದು ಹೀಗೆ ನಡೆದಿತ್ತು ಅನ್ನೋ ಒಂದು ಇಮೇಜ್ ಬರುತ್ತೆ ನಮಗೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಕೊನೆಗೆ ಕುರುಕ್ಷೇತ್ರ ಯುದ್ಧಕ್ಕೆ ತಯಾರಿ ಮಾಡ್ತಾರಲ್ಲ, ಆ ಮಟ್ಟದ ಡೀಟೇಲ್ ಕೊಟ್ಟಿದ್ದಾರೆ. ಅಂದರೆ ನದಿ ಸೌಕರ್ಯ ಇರೋ ಎಲ್ಲ ಜಾಗಗಳನ್ನು ಪಾಂಡವರು ಫಸ್ಟ್ ಬಂದು ಅಲ್ಲಿ ಅವರು ಟೆಂಟ್ ಹಾಕ್ತಾರೆ. ಆಮೇಲೆ ಇನ್ನೊಂದು ದೊಡ್ಡ ಇನ್ಸೈಟ್ ಕೊಟ್ಟಿರೋದು ಇವರು ಬಾಯಲ್ಲಿ ಹೇಳಿಸ್ತಾರೆ ಅನಿಸುತ್ತೆ, ಭೀಷ್ಮನ್ ಬಾಯಲ್ಲಿ. ಪಾಂಡವರಿಗೆ ಈ ಯುದ್ಧದಲ್ಲಿ ಗೆಲ್ಲುವಂತಹ ಎಲ್ಲ ಅನಿವಾರ್ಯತೆ ಕೂಡ ಇದೆ. ದುರ್ಯೋಧನನ್ ಬಿಟ್ಟರೆ ಈ ಯುದ್ಧ ಮಾಡೋದಕ್ಕೆ ಕೌರವರ ಕಡೆಯಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ದೇವರ್ ಹಾಫ್ ಹಾರ್ಟೆಡ್, ಅದಕ್ಕೆ ಸೋತರು ಅಂತ. ಇದು ಒಂದು ದೊಡ್ಡ ಇನ್ಸೈಟ್ ಕೊಡ್ತಾರಲ್ಲಿ ಭೈರಪ್ಪನವರು. ಮತ್ತು ಅದಕ್ಕೆ ಪೂರಕವಾಗಿ ಒಬ್ಬರು ಸೇನಾಧಿಕಾರಿ ಹೇಳಿದ ಮಾತುಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಅನೇಕ ಕಡೆಗಳಲ್ಲಿ. ಏನಂತ ಹೇಳಿದರೆ, ಸೇನಾಧಿಕಾರಿಗಳು ಬಂದು ಹೇಳಿದರು, ನೀವು ಕೊಟ್ಟಿರುವ ಯುದ್ಧದ ವಿವರಣೆ ನಮ್ಮ ಡಿಫೆನ್ಸಿನ ಇದಕ್ಕೆ ತುಂಬ ಸಮರ್ಪಕವಾಗಿ ಹೊಂದಿಕೊಳ್ತಾ ಇದೆ. ಅಂದರೆ ಆ ರೀತಿಯ ಒಂದು ಅಧ್ಯಯನವನ್ನು ಕೂಡ ಅವರು, ಯಾಕಂದರೆ ಅವರು ಅಷ್ಟೆಲ್ಲ ಓಡಾಡಿದ್ರು. ಒಂದು ಕೃಷ್ಣನ ದ್ವಾರಕೆ ಹೇಗಿತ್ತು ಅಂತ ಬೇರೆ ಬೇರೆ ಕಡೆ ನಮ್ಮ ಪೌರಾಣಿಕ ಮತ್ತು ಐತಿಹಾಸಿಕ ಲಿಟ್ರೇಚರ್ ಎಲ್ಲ ನೋಡಿ ನಿಜಕ್ಕೂ ಹಾಗೆ ಇತ್ತ ಅಂತ ತಿಳ್ಕೊಳ್ಳೋದಕ್ಕೆ ಕ್ಷೇತ್ರ ಪರ್ಯಟನೆ ಮಾಡಿದ್ರು. ಸಾಕಷ್ಟು ತಿಂಗಳೆಲ್ಲ ಇದ್ದರು ಅಲ್ಲಿ ದ್ವಾರಕೆಯಲ್ಲಿ. 3-4 ಸಲ ನಾನು ಹೋಗಿ ಬಂದಿದ್ದೀನಿ ಅಂತ ಪರ್ವ ಬರೆದದ್ದೂನಲ್ಲೇ ಇದೆ. ಅದು ಒಂದು ಸಣ್ಣ ಪುಸ್ತಿಕೆ,
ವಿವರವಾಗಿ ಬರೆದಿದ್ದಾರೆ ಅದನ್ನು. ಈ ಮಟ್ಟದ ಅಥೆಂಟಿಸಿಟಿ ಬರಬೇಕು ಅಂತಂದರೆ ಅದಕ್ಕೆ ಹೋಗಲೇಬೇಕು. ಇನ್ನೊಂದು ವಾರಣಾವತ ಅನಿಸುತ್ತೆ, ಆ ಪ್ರದೇಶಕ್ಕೆ ಈಗಿರೋದಕ್ಕೆ ಹೋಗಿ ಅಲ್ಲಿ ಯಾವನಿಗೋ ದುಡ್ಡು ಕೊಟ್ಟು ಬೆಂಕಿ ಹಾಕ್ಸಿದ್ರು ಅಂತ. ಎಷ್ಟು ಪ್ರದೇಶ ಎಷ್ಟು ಬೇಗ ಹತ್ಕೊಳ್ಳುತ್ತೆ, ಇಲ್ಲಿ ನಿಜಕ್ಕೂ ಆ ಥರ ಕಾಂಡವ ದಹನನೋ ಇನ್ನೊಂದೆಲ್ಲ ಆಗುತ್ತೋ ಇಲ್ವೋ ಅಂತ ನಾನು ಪ್ರತ್ಯಕ್ಷವಾಗಿ ನೋಡಬೇಕು ಅಂತ. ಆಮೇಲೆ ಅಲ್ಲಿದ್ದೋ ಯಾರೋ ಪೊಲೀಸ್ನವರೋ ಬಂದು ಇದನ್ನು ಮಾಡೋಕ್ಕೆ ಹೋಗ್ಬಿಡಿ, ಈ ಥರ ನೀವೆಲ್ಲ ಯು ವಿಲ್ ಗೆಟ್ ಇನ್ ಟು ಟ್ರಬಲ್ ಅಂತ ನನಗೆ ಹೇಳಿದ್ದಾರೆ ಭೈರಪ್ಪನವರು. ಸೊ ಆ ಮಟ್ಟದ ರಿಯಲಿಸಮ್ ತರಬೇಕು ಅಂದರೆ ಇಷ್ಟೆಲ್ಲ ಕೆಲಸ ಮಾಡೋರು. ಸುಮಾರು 10 ವರ್ಷ ಅವರು ಆ್ಯಕ್ಚುಲಿ ಅಧ್ಯಯನಕ್ಕೆ ಮತ್ತು ಪರ್ಯಟನೆಗೆ ಮೀಸಲಿಟ್ಟಿದ್ದು. ಅದಕ್ಕೋಸ್ಕರ ಇಂಥ ಒಳ್ಳೆ ಕಾದಂಬರಿ ಬಂತು. ಮತ್ತು ಹಿಂದಿನ ಕಾದಂಬರಿ ಆಗಿ ಒಂದು 4-5 ವರ್ಷಗಳಾದ ಮೇಲೆ ಪರ್ವ ಬಂತು. ಒಂದು ರೀತಿಯಲ್ಲಿ ಅವರ ಪ್ರಮೇಯಗಳು ಅಂತ ನಾನು ಸುಮ್ಮನೆ ಈ ಎಲ್ಲ ಕಾದಂಬರಿಗಳನ್ನ ಯೋಚನೆ ಮಾಡ್ತಾ ಇದ್ದಾಗ, ಓದ್ತಾ ಇದ್ದಾಗ ಪ್ರಮೇಯಗಳು ಅಂತ ನಾವು ಪಟ್ಟಿ ಮಾಡ್ಬೋದಾದರೆ ಬಹುಶಃ ಒಂದು 4-5 ನಾನು ಹೇಳಿಬಿಡ್ತೀನಿ. ಒಂದು, ಹಿಸ್ಟ್ರೀಸ್ ಪ್ರೈಮರಿ ಗೋಲ್ ಈಸ್ ಟ್ರೂತ್ ಅಂತ ಹೇಳಿ, ಅಂದರೆ ಸತ್ಯವೇ ಇತಿಹಾಸದ ಆತ್ಯಂತಿಕವಾದಂಥ ಒಂದು ಮಾರ್ಗ ಅಥವಾ ಅದನ್ನು ಗುರಿ. ಸತ್ಯವನ್ನು ಹೇಳೋದಕ್ಕೋಸ್ಕರವೇ ನಾವು ಕಾದಂಬರಿಯನ್ನು ಬರೆಯುವಂಥದ್ದು, ಇತಿಹಾಸವನ್ನು ಕೂಡ ಆ ರೀತಿಯಲ್ಲೇ ನೋಡಬೇಕು ಅಂತ ಹೇಳುವಂಥದ್ದು. ಎರಡನೇದು, ಹಿಸ್ಟಾರಿಕಲ್ ಕಾನ್ಷಿಯಸ್ನೆಸ್ ಇಸ್ ಎಸೆನ್ಷಿಯಲ್ ಅಂತ ಹೇಳಿ, ಆ ಒಂದು ಪ್ರಜ್ಞೆ ಇರಬೇಕು, ಒಂದು ಐತಿಹಾಸಿಕ ಪ್ರಜ್ಞೆ ಬಹಳ ಅಲ್ಲಿ ಮುಖ್ಯವಾಗಿರಬೇಕು ಅಂತ. ಆಮೇಲೆ ಕಾಂಟೆಕ್ಸ್ಚುಯಲ್ ಮತ್ತು ಹ್ಯೂಮನೈಸ್ಡ್ ಹಿಸ್ಟ್ರಿ. ನಮ್ಮ ಇವತ್ತಿನ ಟೆಕ್ಸ್ಟ್ ಬುಕ್ಗಳಲ್ಲಿ ಮತ್ತು ಭೈರಪ್ಪನವರ ಕಾದಂಬರಿಗಳ ನಡುವಿನ ವ್ಯತ್ಯಾಸ ಏನು ಅಂತ ಹೇಳಿದರೆ, ನಮ್ಮೆಲ್ಲ ಫ್ಲ್ಯಾಟ್ ಆ್ಯಂಡ್ ಕ್ಯಾರೆಕ್ಟರ್ಸು. ಅವನು ರಾಜ ಬಂದ, ಯುದ್ಧ ಮಾಡಿದ, ಸಾಮ್ರಾಜ್ಯ ಸ್ಥಾಪನೆ ಮಾಡಿದ, ಆಡಳಿತ ಮಾಡಿದ, ಹೋದ. ಸೊ ಇಷ್ಟೇ ಅಲ್ಲ, ಅವನ ಒಳಗೆ ಎಷ್ಟೋ ಕರಿ ಬಿಳಿ ಮತ್ತು ಅದರ ಮಧ್ಯದ ಅನೇಕ ಛಾಯೆಗಳು ಇರಲಿಕ್ಕೆ ಸಾಧ್ಯ ಅಂತ. ಈಗ ಎಷ್ಟೋ ರಾಜರ ವಿಷಯದಲ್ಲಿ ನಮಗೆ ಇವತ್ತು ನೆಗೆಟಿವ್ಗಳನ್ನು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಪಾಸಿಟಿವ್ಗಳನ್ನು ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಒಂದು ಅವನು ಕರಿಯಾಗಿರಬೇಕು ಇಲ್ಲ ಬಿಳಿ ಆಗಿರಬೇಕು, ಅದರ ಮಧ್ಯದ ಛಾಯೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಆಗ್ಬಿಟ್ಟಿದೆ. ಹಾಗಿರೋದಕ್ಕೆ ಸಾಧ್ಯ ಇಲ್ಲ. ಐತಿಹಾಸಿಕವಾದ ಪ್ರತಿ ಪಾತ್ರವೂ ಕೂಡ ಅದರ ಒಳಗೆ ಒಂದಷ್ಟು ಋಣಾತ್ಮಕ ಧನಾತ್ಮಕ ಅಂಶಗಳು ಇದ್ದೇ ಇರ್ತವೆ. ಆಯಾ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಅದು ನಿರ್ಧಾರಗಳನ್ನು ತಗೊಳ್ಳುತ್ತೆ ಅನ್ನೋದನ್ನ ಅನೇಕ ಕಾದಂಬರಿಗಳ ಪಾತ್ರದಲ್ಲಿ ತೋರಿಸಿದ್ದಾರೆ. ಆಮೇಲೆ ಇನ್ನೊಂದು, ಕ್ರಿಟಿಕ್ ಆಫ್ ವೈಟ್ ವಾಷಿಂಗ್. ನೀವು ಯಾವುದೋ ಒಂದನ್ನು ಸುಮ್ಮನೆ ಅದನ್ನ ಇದು ಮಾಡಿ ಎಲ್ಲ ವೈಟ್ ವಾಶ್ ಮಾಡಿ ಇದೇ ಸರಿ ಇದೇ ತಪ್ಪು ಅಂತ ಹೇಳೋದು ಸರಿಯಲ್ಲ, ಅದರ ಒಳಗೆ ಇಳಿದು ನಾವು ಸತ್ಯವನ್ನು ಅನಾವರಣ ಮಾಡಬೇಕು ಅನ್ನೋದನ್ನು ಅವರು ತೋರಿಸಿದ್ದಾರೆ. ಹೀಗೆ ಅನೇಕ ಪ್ರಮೇಯಗಳನ್ನು ಕೂಡ ನಾವು ಹೇಳ್ಬೋದು. ನೀವು ಏನೋ ಹೇಳಬೇಕು ಅಂತ ಅಂದ್ಕೊಂಡ್ರೆ? ಇಲ್ಲ, ಏನಿಲ್ಲ, ಸರಿಯಾಗಿದೆ, ಹೇಳಿ. ಈಗ ಅದರ ಜೊತೆಗೆ ನಾನು ಸ್ವಲ್ಪ ಇನ್ನೂ ಆ ಇತಿಹಾಸದ ಒಂದು ಪರಿಧಿಯನ್ನು ವಿಸ್ತಾರ ಮಾಡೋದಾದರೆ ಸಾರ್ಥಕ್ಕೆ ಬರೋಣ. ಸಾರ್ಥದಲ್ಲಿ 8ನೇ ಶತಮಾನದ ಒಂದು ಇತಿಹಾಸವನ್ನು ಕಟ್ಟಿಕೊಡ್ತಾರೆ. ಒಂದು ದೊಡ್ಡ ಯಾನ ಹೋಗ್ತಾ ಇದೆ, ಅದರಲ್ಲಿ ಅನೇಕರು ಸೇರ್ಕೊಂಡಿದ್ದಾರೆ. ಅದರಲ್ಲಿ ವರ್ತಕರು ಇರ್ಬೋದು, ಬಡವರು ಇರಬಹುದು, ಏನೋ ಒಂದು ಅವಕಾಶ ಹುಡುಕಬೇಕು ಅಂತ ಹೊರಟವರು ಇರ್ಬೋದು, ಅಥವಾ ಏನೇನೋ ಅವರವರ ವೃತ್ತಿಗಳ ಅಥವಾ ಜೀವನದ ಮಾರ್ಗಗಳನ್ನ ಹುಡುಕಿಕೊಳ್ಳೋದಕ್ಕೆ ಹೊರಟವರು ಅನೇಕ ಮಂದಿ ಇರ್ತಾರೆ. ಈಗ ಅಲ್ಲಿ ನನಗೆ ಸಮಸ್ಯೆ ಅಂತ ಕಾಣುವಂಥದ್ದು, ಈಗ ನಾಗಭಟ್ಟ ಅವನು ಅಲ್ಲಿ ಹೋಗ್ತಾನೆ, ಅವನು ವೈದಿಕನಾಗಿರ್ತಾನೆ, ಅವನಿಗೆ ಈ ಶಿಲ್ಪದ ಅಥವಾ ಮೂರ್ತಿ ಪೂಜೆಯ ಇದನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ, ಈ ಥರದ ವಿವರಗಳು ಬರ್ತವೆ. ಆಮೇಲೆ ಅವನು ತಾಂತ್ರಿಕನಾಗೋದಕ್ಕೆ ಹೋಗ್ತಾನೆ, ಆಮೇಲೆ ಶ್ರಾದ್ದ ಮಾಡಬೇಕು ಅಂತ ಹೋಗ್ತಾನೆ, ಅದು ಮೊದಲ ಸಲ ಆಗೋದಿಲ್ಲ, ಆಮೇಲೆ 2ನೇ ಸಲ ಮತ್ತೆ ಅವನು ಮನಪೂರ್ವಕವಾಗಿ ಮಾಡ್ತಾನೆ. ಈ ಥರದ ಅನೇಕ ವಿವರಗಳು ಬರ್ತವೆ. ಅಲ್ಲಿ ಅವರು ಬೌದ್ಧ ಮತ್ತು ಹಿಂದೂ ಧರ್ಮಗಳ ಅಥವಾ ವೈದಿಕ ಧರ್ಮಗಳ ಒಂದು ಪರಸ್ಪರ ಕಾಂಟ್ರಾಸ್ಟನ್ನು ಅವರು ಹೇಳ್ತಾರೆ. ಈಗ ಅಲ್ಲಿ ನಾವು ಇವತ್ತು ನೋಡುವ ಸಿದ್ಧಾಂತಗಳಿಗೂ ಅಥವಾ ಇವತ್ತು ಪ್ರತಿಪಾದನೆ ಮಾಡ್ತಾ ಇರುವಂಥ ಸತ್ಯಗಳಿಗೂ ಆಗಿನ ಕಾಲದ ಸತ್ಯಗಳಿಗೂ ತುಂಬ ವಿರುದ್ಧಾರ್ಥಕವಾದಂಥದ್ದನ್ನು ನಾವು ನೋಡ್ತೇವೆ. ಉದಾಹರಣೆಗೆ, ಇವತ್ತು ಬೌದ್ಧರಲ್ಲಿ ಮೂರ್ತಿ ಪೂಜೆ ಇಲ್ಲ ಅನ್ನುವ ಒಂದು ವಿಚಾರ ಎಷ್ಟೋ ಕಡೆ ನಾವು ನೋಡ್ತೀವಿ. ಆದರೆ ಬೌದ್ಧರೇ ಮೂರ್ತಿ ಪೂಜೆ ಮಾಡ್ತಾ ಇದ್ರು. ನಲಂದ ಮತ್ತು ಮಹಿಷ್ಮತಿಯ 2 ಉದಾಹರಣೆಗಳನ್ನು ಇಟ್ಟುಕೊಂಡು ಅವರು ಹೇಳ್ತಾರೆ, ನಲಂದದಲ್ಲಿ ಪ್ರತಿದಿನ ಬುದ್ಧನ ಮೂರ್ತಿಯನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾರೆ, ಮಹಿಷ್ಮತಿಯಲ್ಲಿ ಇರೋದಿಲ್ಲ, ಯಾಕಂದರೆ ವೈದಿಕರು ಮಾಡೋದಿಲ್ಲ. ಅದೇ ರೀತಿಯಲ್ಲಿ ನಾಗಭಟ್ಟನಿಗೆ ಎಷ್ಟೋ ಸಲ ಈ ಮೂರ್ತಿ ಪೂಜೆಯನ್ನು ನೋಡಿದಾಗ ಆಶ್ಚರ್ಯ ಆಗುವಂಥದ್ದು, ಈ ಥರದ್ದೆಲ್ಲ ಸುಮಾರು ವಿಚಾರಗಳು ಬರ್ತಾವಲ್ಲ. ಇದು ನನಗೆ ಇತಿಹಾಸವನ್ನು ನೋಡಿದಾಗ, ಉದಾಹರಣೆಗೆ ಆಗಮಶಾಸ್ತ್ರ ಯಾವಾಗ ಬಂತು, ಅಥವಾ ಶಿಲ್ಪಶಾಸ್ತ್ರ ಹೇಗೆ ಬೆಳೆದು ಬಂತು, ನಮ್ಮಲ್ಲಿ ದೇವಾಲಯಗಳ ಪರಿಕಲ್ಪನೆ ಹೇಗೆ ಬಂತು, ಇದನ್ನೆಲ್ಲ ನೋಡಿದಾಗ ನಮ್ಮಲ್ಲಿ ಕ್ರಿಸ್ತ ಪೂರ್ವದಲ್ಲೇ, ಸಾಮಾನ್ಯ ಶಕ ಪೂರ್ವದಲ್ಲೇ ನಮ್ಮಲ್ಲಿ ದೇವಸ್ಥಾನಗಳ ಪರಿಕಲ್ಪನೆ ಇತ್ತು. ಆಮೇಲೆ ನಾವು ಏನು ಬಿಹಾರದಲ್ಲೆಲ್ಲ ದೇವಸ್ಥಾನಗಳು ಇದ್ದದ್ದನ್ನು ನಾವು ಗಮನಿಸ್ತೀವಿ. ಹಾಗಿದ್ದಾಗ ನಾಗಭಟ್ಟನಿಗೆ ಯಾಕೆ ಆ ರೀತಿ ಆಶ್ಚರ್ಯ ಆಯಿತು? ಇದು ಒಂದು ರೀತಿಯ ಐತಿಹಾಸಿಕ ವೈರುಧ್ಯ ಅಲ್ವೇ ಅಂತ. ಖಂಡಿತ, ಒಳ್ಳೆ ಪ್ರಶ್ನೆ ಇದೆ. ನಾಗಭಟ್ಟನು ಕೂಡ ಅವರ ಅನೇಕ ಪ್ರಸಿದ್ಧ ಪಾತ್ರಗಳ ಥರನೇ ಒಂದು ದೊಡ್ಡ ಪ್ರತೀಕ. ಯಾವುದಕ್ಕೆ ಪ್ರತೀಕ ಅಂತಂದರೆ 8ನೇ ಶತಮಾನದ ಭಾರತದ ಸಂಧಿಕಾಲದಲ್ಲಿ ಎದ್ದಂತಹ ಅನೇಕ ಒಂದು ಗೊಂದಲಗಳ ದೊಡ್ಡ ಪ್ರತೀಕ ನಾಗಭಟ್ಟ.
ವೈದಿಕನಾಗಿ ಹುಟ್ಟುತ್ತಾನೆ. ಆಮೇಲೆ ನಾಟಕ ಗೀಟಕ ಅಂತ ಅದ್ಯಾರೋ ಒಬ್ಬರು ಆ್ಯಕ್ಟ್ರೆಸ್ ಹಿಂದೆ, ಚಂದ್ರಿ ಹಿಂದೆ ಹೋಗಿ ಮೋಹಕ್ಕೊಳಗಾಗಿ ಅದಕ್ಕೊಂದು ಇದಾಗುತ್ತೆ. ಪದೇ ಪದೇ ಇದೇ ನನ್ನ ದಾರಿ ಅಂತ ಒಂದು ಏನಿರುತ್ತೆ, ಒಂದು ಟೀನೇಜಲ್ಲಿ ಇರುತ್ತಲ್ಲ, ನಾನು ಆಸ್ಟ್ರೋನಾಟ್ ಆಗ್ತೀನಿ, ಬಸ್ ಡ್ರೈವರ್ ಆಗ್ತೀನಿ, AI ಹೋಗ್ತೀನಿ, ಕೋಡಿಂಗ್ ಮಾಡ್ತೀನಿ, ಪಾಲಿಟಿಕ್ಸ್ಗೆ ಹೋಗ್ತೀನಿ ಅಂತ ಈ ಕಾಲದ ಒಂದು ರಫ್ ಅನಾಲಜಿ ತೊಗೊಂಡ್ರೆ ಸೊ ಅಂಥ ಪ್ರತೀಕ ಆ ಕಾಲದ ಭಾರತ ಆ ಥರ ಇತ್ತು. ಆಮೇಲೆ ಇಟ್ ವಾಸ್ ಆಲ್ಸೋ ದ ಆನ್ಸೆಟ್ ಆಫ್ ಏಲಿಯನ್ ಮುಸ್ಲಿಂ ಇನ್ವೇಷನ್ಸ್. ರಾಷ್ಟ್ರಕೂಟರು ಆಳ್ತಾ ಇದ್ದಂತಹ ಅವರ ಕೊನೆ ಕಾಲದ ಪ್ರತಿಹಾರರು ರಾಷ್ಟ್ರಕೂಟರು. ಇವರು ಆಳ್ತಾ ಇದ್ದಂತಹ ಅವರು ಚರ್ಮದೆಸೆಯಲ್ಲಿದ್ದಂತಹ ಭಾರತ ಅದು. ಸೊ ಅದನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಬರುವಂಥ ಆದಿಶಂಕರಾಚಾರ್ಯರ ಒಂದು ಪಾತ್ರ ಬರುತ್ತೆ. ಸೊ ಆದಿಶಂಕರಾಚಾರ್ಯರ ಸಮಕಾಲೀನ ಈ ನಾಗಭಟ್ಟ ಅಂತ, ಅವ್ರಿಗೆ ನೇರ ಇದು ಬರೋದಿಲ್ಲ, ಆದರೂ ಕೂಡ ಅದು ಒಂದು ಪ್ರಕ್ಷುಬ್ಧ ಸಂಧಿಕಾಲ ಭಾರತದಲ್ಲಿ. ಸೊ ಬೌದ್ಧ ಧರ್ಮ ಅಂತ ಏನಿದೆ ಅದು ಕರಪ್ಟಾಗಿ ಸಾಕಷ್ಟು ಶತಮಾನಗಳೇ ಆಗೋಗಿತ್ತು ಅಷ್ಟೊತ್ತಿಗೆ. ಇನ್ಫ್ಯಾಕ್ಟ್ ಒಂದು ಬೌದ್ಧ ಧರ್ಮಿಗಳ ಒಂದು ದೊಡ್ಡ ವರ್ಗ ಮೊಹಮ್ಮದ್ ಬಿನ್ ಕಾಸಿಮ್ ಜೊತೆಗೆ, ಆಮೇಲೆ ಅಲ್ ಹಜಜ್ ಜೊತೆಗೆ ದೇವರ್ ಕ್ಯಾರಿಯಿಂಗ್ ಆನ್ ಎ ಟ್ರೆಚರಸ್ ಕರೆಸ್ಪಾಂಡೆನ್ಸ್ ಫಾರ್ 1.5 centuries ಅಂತ R.C. ಮಜುಮ್ದಾರ್ ಬರೀತಾರೆ ಒಂದು ಕಡೆ. ಅದರಿಂದನೇ ನಮ್ಮ ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಬಾಗಿಲೆಲ್ಲ ತೆಕ್ಕೊಂಡು ಕೊನೆಗೆ ರಾಜ ದಾಹಿರ್ ಹಾಳಾಗಿ ಇದೆಲ್ಲ ಮುಲ್ತಾನು ಅಲ್ಲಿಗೆಲ್ಲ ದಾಳಿ ಆಗೋ ಚಿತ್ರಣ ಬರುತ್ತೆ ಇಲ್ಲಿ. ಸೊ ಇಂಥ ಕಾಲದಲ್ಲಿ ಇದ್ದಂತಹ ಪಾತ್ರ ಈ ನಾಗಭಟ್ಟ. ಇನ್ನು ಸಾರ್ಥ ಅವರು ಅಂತಮಲ್ಲಿ ಅನೇಕ ಮಂದಿ ಗೊತ್ತಿರೋ ಹಾಗೆ ಮೋತಿಚಂದ್ರ ಅವರು ಅದ್ಭುತವಾದ ಒಂದು ಬುಕ್ ಬರೆದಿದ್ದಾರೆ, ಟ್ರೇಡ್ ರೂಟ್ಸ್ ಇನ್ ಏನ್ಷಂಟ್ ಇಂಡಿಯಾ ಅಂತ. ಸಾರ್ಥವಾಹ ಅಂತ ಹಿಂದಿಲಿದೆ ಅದು. ಅದನ್ನು ಅಧ್ಯಯನ ಮಾಡಿ ಐ ಥಿಂಕ್ ಈ ವಸ್ತು ಅವ್ರ ತಲೆಯಲ್ಲಿ ಹೊಳೆಯೋದಕ್ಕೆ ಆ ಪುಸ್ತಕ ಇವರು ಓದಿದ್ದೇ ಕಾರಣ ಅಂತ ಹೇಳ್ಬೋದು. ಸೊ ಅಲ್ಲಿ ಕೊಡ್ತಾರೆ ಭಾರತ ಆ ಕಾಲದಲ್ಲಿ, ಅಂದರೆ ವೇದ ಯುಗದಲ್ಲಿದ್ದಂತಹ ಈ ಸಾರ್ಥವಾಹ ಪದ್ಧತಿ ಮುಸಲ್ಮಾನ ದಾಳಿ ಕಾಲದ ತನಕ ಯಾವ ಥರ ಇತ್ತು. ಇನ್ಫ್ಯಾಕ್ಟ್ 14th century ತನಕನೂ ಅವರು ತೋರಿಸ್ತಾರೆ, ಟ್ರೇಡ್ ರೂಟ್ಸ್ ತೋರಿಸ್ತಾರೆ. ಯಾವಾಗ ನಿಮಗೆ ಮುಸಲ್ಮಾನ್ ದಾಳಿಗಳು ಪದೇ ಪದೇ ರಿಕರಿಂಗ್ ಆಗೋಕ್ಕೆ ಪದೇ ಆಗ್ತಾ ಬಂದು ಅವರು ಪವರನ್ನು ವಿಸ್ತಾರ ಮಾಡ್ಕೊಂಡು ಬರ್ತಾರೋ ಅದೇ ಸಮಯಕ್ಕೆ ಸಾರ್ಥ ಅನ್ನೋ ವ್ಯವಸ್ಥೆ ಸಂಪೂರ್ಣ ಸರ್ವನಾಶ ಆಗೋಗುತ್ತೆ. ಯಾಕಂದರೆ ಇಟ್ ವಾಸ್ ಅ ಮೊಬೈಲ್ ಇಂಡಿಯಾ. ನೀವೇ ದೊಡ್ಡ ಪಟ್ಟಿ ಕೊಟ್ರಿ, ಅವಾಗ ಭಿಕ್ಷುಗಳು ಬರ್ತಾಯಿದ್ರು, ಸ್ನಾತಕ ಪದವಿ ಇದು ಮಾಡೋಕ್ಕೆ ಬರ್ತಾಯಿದ್ರು, ಜೋಕರ್ಸು, ಜಗ್ಲರ್ಸು, ಮರ್ಚೆಂಟ್ಸು. ಸಮಾಜದಲ್ಲಿ ಆ ಕಾಲದ ಸಮಾಜದಲ್ಲಿ ಏನೇನು ಪ್ರೊಫೆಷನ್ಸು ಇತ್ತು ಅವರೆಲ್ಲರೂ ಇರ್ತಾಯಿದ್ರು. ಸೊ ಒಂದು ಉದಾಹರಣೆ, ಒಂದು ಎಕ್ಸಾಂಪಲ್ ಕೊಡ್ತಾರೆ ಇವರು ಮೋತಿಚಂದ್ರ. ಅದರಲ್ಲಿ ಸಾರ್ಥದ ತಲೆ ವಾರಾಣಸಿಯಲ್ಲಿದ್ದರೆ ಅದರ ಬಾಲ ಹೈದರಾಬಾದಲ್ಲಿ ಇರ್ತಾಯಿತ್ತು. ಅಷ್ಟು ದೊಡ್ಡ ಸಾರ್ಥಗಳು ಇರ್ತಾಯಿದ್ದು. ಮತ್ತು ಸಮುದ್ರ ವಾಣಿಜ್ಯ ಮಾಡುವಂಥ ಸಾರ್ಥವಾಹಗಳು ಕೂಡ ಇದ್ದರು. ಎಲ್ಲೆಲ್ಲಿಗೆಲ್ಲ ಹೋಗ್ತಾ ಇತ್ತು ಅಂತಂದರೆ ನಮ್ಮ ಸಾರ್ಥದ ಒಂದು ಸ್ಪ್ರೆಡ್ ಚೈನಾ ತನಕ ಹೋಗ್ತಾ ಇತ್ತು. ಸಿಂಜಿಯಾಂಗ್ ಪ್ರಾವಿನ್ಸ್ ಇದೆಯಲ್ಲ ಅಲ್ಲಿಗೆ, ಆ ಕಡೆ ಹೋಗ್ತಾ ಇದ್ದರೆ ಈ ಕಡೆಗೆ ಇವತ್ತೆಲ್ಲ ಇಸ್ಲಾಮೀಕರಣ ಕೂತಿದೆಯಲ್ಲ ಮಿಡ್ಲ್ ಈಸ್ಟು, ಅದಲ್ಲಿ ತನಕ ನಮ್ಮ ಇದೊಂದು ಸಾರ್ಥದ ಸ್ಪ್ರೆಡ್ ಇತ್ತು. ಅಲ್ಲಿಂದ ಯುರೋಪ್ ಜೊತೆ ಗ್ರೀಸ್ ತನಕ ಹರಡ್ಕೊಂಡಿತ್ತು ಅಂತ ಗೊತ್ತಾಗುತ್ತೆ. ಅದೆಲ್ಲ ಒಂದು ದಾಳಿ ಮೊಹಮ್ಮದ್ ಬಿನ್ ಕಾಸಿಮ್ ಬಂದು ಅಲ್ಲಿಂದ ಅವನ ನಂತರ ಬೇರೆಯವರೆಲ್ಲ ಬಂದ್ರಲ್ಲ, ಮಹಮೂದ್ ಗಜ್ನಿ, ಅದರ ನಂತರ ನಿಂತೇ ಹೋತ, ವ್ಯವಸ್ಥೆನೇ ಸರ್ವನಾಶ ಆಗೋಯ್ತು. ಸೊ ಇದನ್ನೆಲ್ಲ ಧ್ವನಿ ಮೂಲಕ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಬರ್ತಾಳಲ್ಲ ಪಾಪ, ಅವಳು ಆ ಚಂದ್ರಿಕೆನ ಬಲಾತ್ಕಾರ ಮಾಡಿ ಆಮೇಲೆ ಅವಳಿಗೆ ಗರ್ಭಧರಿಸಿ ಇದೆಲ್ಲ ಆಗುತ್ತಲ್ಲ, ಸನ್ಯಾಸಿ ಜೊತೆ ಒಂದು ಸಂವಾದ ಆಗುತ್ತಲ್ಲ, ಅಲ್ಲೊಂದು ಧ್ವನಿ ತೋರಿಸ್ತಾರೆ. ಮುಂದೆ ಏನಾಗಲಿದೆ ಭಾರತದ ಒಂದು ಭವಿಷ್ಯ ಎಷ್ಟು ಕರಾಳವಾಗಲಿದೆ ಅಂತ ಆ ಪಾತ್ರದ ಮೂಲಕ ಹೇಳ್ತಾರೆ. ಅದು ಹಾಗೆ ಆಗುತ್ತೆ, ಅದು ಇತಿಹಾಸ. ಸಾರ್ಥ ಆ್ಯಕ್ಚುಲಿ ಒಂದು ಯುನೀಕ್ ವರ್ಕ್, ಹಿಸ್ಟಾರಿಕಲ್ ಫಿಕ್ಷನ್ ವರ್ಗಕ್ಕೆ ಸೇರೋದ್ರಲ್ಲಿ ಇದಕ್ಕೆ ಸರಿಸಾಟಿ ಆಗುವಂತಹ ಕೃತಿ ಇಲ್ಲಿ ತನಕ ಬಂದಿಲ್ಲ. ಮುಂದೆ ಬರೋದು ಡೌಟು, ನೀವು ಬರೆದ್ರೆ ಬರೀ. ಬಹಳ ಒಳ್ಳೆಯ ಒಂದು ಒಳನೋಟವನ್ನು ಕೊಟ್ರಿ. ಯಾಕೆಂತ ಹೇಳಿದ್ರೆ ಎಷ್ಟೋ ಸಲ ನಮಗೆ ಈ ರೀತಿಯ ಒಂದು ಗೊಂದಲ ಬರುತ್ತೆ. ಸಾರ್ಥದ ಇತಿಹಾಸ ಮತ್ತು ನಾವು ನಿಜವಾಗಿ ಇರುವ ಇತಿಹಾಸ ಎರಡು ವಿರುದ್ಧವಾಗಿದೆಯಲ್ಲ. ಇನ್ನೊಂದು ಪಾಯಿಂಟ್ ಅಡ್ರೆಸ್ ಮಾಡೋದು ಮರ್ತೋಯ್ತು, ಬೌದ್ಧರಲ್ಲಿ ಮೂರ್ತಿ ಪೂಜೆ ಅಂತ. ಅಜಂತಾದಲ್ಲಿರುವಂತಹ ಗುಹಾ ಚಿತ್ರಗಳಾಗಲಿ ಮತ್ತು ಅಲ್ಲಿರುವಂತಹ ಬುದ್ಧನ ವಿಗ್ರಹಗಳಾಗಲಿ ಏನದು ಮೂರ್ತಿ ಪೂಜೆ ತಾನೆ. ಮೂರ್ತಿ ಪೂಜೆ ಇರಬಾರ್ದು ಅಂತ ಇರಲಿಲ್ಲ ಅಂತ ಈ ಕಾಲದ ನಿಯೋ ಬುದ್ಧಿಸ್ಟ್ ಎಲ್ಲ ದಿನ ಬೆಳಗಾದರೆ ಹೇಳ್ತಾ ಇರ್ತಾರಲ್ಲ, ಅದು ಹಾಗಾಗಲ್ಲ. ಯು ಕೆನಾಟ್ ಮೆಡಿಟೇಟ್ ಆನ್ ಅಬ್ಸ್ಟ್ರಾಕ್ಷನ್, ನಾರ್ಮಲ್ ಪೀಪಲ್ ಕೆನಾಟ್. ನಿಮ್ಮ ಒಂದು
ಅಂತರಂಗದಲ್ಲಿ ತುಡಿತಾ ಇರೋಂತಹ ನಿಮಗೆ ಒಂದು ಆಧ್ಯಾತ್ಮದ ತುಡಿತಾ ಇರುತ್ತಲ್ಲ, ಅದಕ್ಕೊಂದು ಯಾವುದೋ ಒಂದು ರೀತಿ ಮೂರ್ತ ರೂಪ ಬೇಕೇ ಬೇಕಾಗತ್ತೆ. ಕತ್ತಲ್ಲಿ ಇದಕ್ಕೆ ಹಾರ ಹಾಕ್ಕೊಳ್ತೀರಾ, ರುದ್ರಾಕ್ಷಿ ಹಾಕ್ಕೊಳ್ತೀರಾ, ವಿಗ್ರಹ ಕೆತ್ತಿಸ್ತೀರಾ, ಇಂಥದ್ದೇ ಕನಿಷ್ಠ ಪಕ್ಷ ಒಂದು ಫೋಟೋ ಆದರೂ ಇಟ್ಕೊಳ್ತೀರಾ. ಯು ಕೆ ನಾಟ್ ಮೆಡಿಟೇಟ್ ಆನ್ ಅಬ್ಸ್ಟ್ರಾಕ್ಟ್, ನಾಟ್ ನಾರ್ಮಲ್ ಪೀಪಲ್. ಸೊ ಬೌದ್ಧ ವಾಸ್ ಅ ರಿಯಲೈಸ್ ಸೋಲ್ ಅಂತ, ನಿರ್ವಾಣ ಇನ್ನೊಂದು ಎಲ್ಲ ಆಗಿತ್ತು. ಅದಕ್ಕೆ ಆ ಮಹಾನುಭಾವನಿಗೆ ಆಯಿತು. ಅವ್ನು ಶಿಷ್ಯಂದ್ರಿಗೆ ಆಗಲಿಲ್ವಲ್ಲ, ಡೈರೆಕ್ಟ್ ಶಿಷ್ಯಂದ್ರಿಗೆ. ಸೊ ಇವೆಲ್ಲ ತೋರಿಸ್ತಾರೆ, ಆ ಗೊಂದಲ ಎಲ್ಲ ಬರುತ್ತೆ. ಮುಖ್ಯವಾಗಿ ಅಲ್ಲಿ ಸಾರ್ಥದಲ್ಲಿ ವೈದಿಕ, ಬೌದ್ಧ ಮತ್ತು ಈ ತಂತ್ರದ ಒಂದು ಭಯಂಕರವಾದ ಒಂದು ಫಾರ್ಮ್ಯಾಟ್ ಇದೆ ಅಲ್ಲಿ, ಅದಕ್ಕೆಲ್ಲ ಹೋಗೋದು ಬೇಕಾಗಿಲ್ಲ. ಸೊ ಗೊಂದಲದ ಭಾರತದ ಒಂದು ಆ ಸಂಧಿಕಾಲದಲ್ಲಿ ಒಂದು ಪ್ರತೀಕವಾಗಿ ಇಟ್ಟಿರುವಂತಹ ಕಾದಂಬರಿ. ಅದು ಸಾಕಷ್ಟು ತೆರೆಕೊಳ್ಳುತ್ತೆ ನಮಗೆ, ಅದು ವಿಶ್ಲೇಷಣೆ ಮಾಡಿದಷ್ಟು ಒಳ್ಳೊಳ್ಳೆ ಫಲನೇ ಸಿಗುತ್ತೆ ನಮಗೆ. ಯಾಕಂದ್ರೆ ಶಂಕರಾಚಾರ್ಯರ ಕಾಲಕ್ಕೆ ಮೂರ್ತಿ ಪೂಜೆ ಇದ್ದಿರಲೇಬೇಕು. ಯಾಕಂದ್ರೆ ಅವರು ಅಷ್ಟೊಂದು ಸ್ತೋತ್ರಗಳನ್ನು ಬರೀಬೇಕಾದ್ರೆ, ಈಗ ನರಸಿಂಹ ಸ್ತೋತ್ರದಲ್ಲಿ ಅವರು ಹೇಳಿದ ವಿಚಾರಗಳನ್ನು ಇಟ್ಕೊಂಡೇ ಎಷ್ಟೋ ಶಿಲ್ಪಿಗಳು ನರಸಿಂಹ ಅವತಾರ ಅಥವಾ ಲಕ್ಷ್ಮೀ ನರಸಿಂಹನನ್ನ ಕೆತ್ತಿದ್ದನ್ನು ಕೂಡ ನಾವು ಇದಿರಲೇಬೇಕು ಅಲ್ಲ. ಖಂಡಿತ ಇತ್ತು. ಶಂಕರಾಚಾರ್ಯರು ಬಂದಿದ್ದ ಕಾಲ ಗುಪ್ತರ ನಂತರದ ಕಾಲ. ಗುಪ್ತರ ದೇವಸ್ಥಾನಗಳು ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಇದೆಯಲ್ಲ ಗುಪ್ತರ ದೇವಸ್ಥಾನ. ಅವ್ರಿಗಿನ್ನ ಮುಂಚೆ ಪಲ್ಲವರಿದ್ರಲ್ಲ. ಸೊ ಈ ನೀವು ಮಹಾಬಲಿಪುರಂ ತೋರಿಸ್ತಾರೆ, ಪಲ್ಲವ ಆರ್ಕಿಟೆಕ್ಚರ್ದು ಹೈಟ್ ಅಂತ. ಪ್ರೀ ಮಹಾಬಲಿಪುರಂದು ಇದೆ ಒಂದು ದೊಡ್ಡ ಪರಂಪರೆ. ವಂಡವಾಸಿ ಹತ್ರ ಒಂದು ಸಿಯಮಂಗಳಂ ಅಂತ ಊರಿದೆ. ಅಲ್ಲಿ ನಿಮಗೆ 3rd or 4th century ಕಾಮನ್ ಏರಾದು ದೇವಸ್ಥಾನಗಳು ಸಿಗುತ್ತೆ ಅಲ್ಲಿ ನಿಮಗೆ. ಸಿಯಮಂಗಳಂ ನೋಡಿ, ಅದ್ಭುತವಾಗಿದೆ ದೇವಸ್ಥಾನ ಅಲ್ಲಿ. ಸೊ ಖಂಡಿತ ಇತ್ತು, ದೇವಸ್ಥಾನದ ಪದ್ಧತಿ ಇತ್ತು ಅಂದರೆ ಮೂರ್ತಿ ಪೂಜೆ ಖಂಡಿತ ಇತ್ತು. ಅದೇ, ಹಾಗಾಗಿ ನಾವು ನಾಗಭಟ್ಟನನ್ನ ಒಂದು ಪ್ರತೀಕವಾಗಿ ತಗೊಳ್ಳೋದ್ರಲ್ಲಿ ಹೆಚ್ಚು ಸಾರ್ಥಕತೆ ಇದೆ ಮತ್ತು ಅದು ಹೆಚ್ಚು ಒಳನೋಟಗಳನ್ನು ಕೊಡುತ್ತೆ. ನೀವು ಹೇಳಿದ ಹಾಗೆ ಸಾರ್ಥವನ್ನು ಇನ್ನೊಂದು ರೀತಿಯಲ್ಲಿ ನೋಡೋದಕ್ಕೆ ಒಂದು ಒಳ್ಳೆಯ ಮಾರ್ಗ ಅಂತ ಅನ್ಸುತ್ತೆ. ಈ ಇತಿಹಾಸಕಾರ ಯಾವುದೇ ವಿಷಯದಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡಬೇಕು. ಭೈರಪ್ಪನವರು ನೋಡಿ, ಆವರಣಕ್ಕೆ ಬಂದ ಎದ್ದಷ್ಟು ಗಲಾಟೆ ಸಾರ್ಥಕ್ ಎದ್ದೇಳಿಲ್ಲ. ಯಾಕೆ ಹೇಳಿ? ನೀವು ಹೇಳಿದ ಕಾರಣ ಇಟ್ ವಾಸ್ ಜಸ್ಟ್ ದ ಬಿಗಿನಿಂಗ್ ಆಫ್ ಇಸ್ಲಾಮಿಕ್ ಇನ್ವೇಷನ್. ಅಲ್ಲ, ಆಮೇಲೆ ಅಲ್ಲಿ ಆವರಣದಲ್ಲಿ ಬಂದಿರೋ ಮುಸ್ಲಿಂ ಇತಿಹಾಸದ ಚಿತ್ರಣ, ಅದರ ಚರಮದಶೆ ಆ್ಯಂಡ್ ಅದರ ಅತ್ಯಂತ ಬರ್ಬರ ದಶೆಯ ಪ್ರತೀಕವಾದಂತಹ ಔರಂಗಜೇಬ್. ಅಷ್ಟೊತ್ತಿಗೆ 175 ವರ್ಷ ಆಗೋಗಿತ್ತು ಮುಘಲ್ ವಂಶ ಬಂದು ಅವರ ಆಳ್ವಿಕೆ ಇದ್ದು ನಡೆದು. ಅದಕ್ಕೋಸ್ಕರ ಆ ಆಳ್ವಿಕೆ ಒಂದು ಕರಾಳತೆ ಇದೆಯಲ್ಲ, ಅದರ ಏನಂತೀರ ಒಂದು ಕ್ಲೈಮ್ಯಾಕ್ಸ್ ರೂಪ ಸ್ವರೂಪ ಔರಂಗಜೇಬು. ಅದನ್ನು ಸರಿಯಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಏನು ಕಡಿಮೆ ಇರಲಿಲ್ಲ ಔರಂಗಜೇಬ್ಗೆ, ಅಥವಾ ತುಘಲಕ್ಕು ಏನು ಕಡಿಮೆ ಇರಲಿಲ್ಲ, ಬಲ್ಬನ್ನು ಏನು ಕಡಿಮೆ ಇರಲಿಲ್ಲ. ಆದರೆ ಇವರು ಚಾಯ್ಸ್ ನೋಡಿ ಔರಂಗಜೇಬನ್ನು ಇಟ್ಕೊಂಡಿದ್ದು. ಅವನ ನಂತರ ಮುಗಿದೋಯ್ತು ಇಸ್ಲಾಂ ರಾಜಕೀಯ ಶಕ್ತಿ ಭಾರತದಲ್ಲಿ ಮುಗಿದೋಯ್ತು. ಹಿ ವಾಸ್ ದ ಕ್ರೂಯಲೆಸ್ಟ್ ಬಟ್ ಹಿ ವಾಸ್ ಆಲ್ಸೋ ದ ಮೋಸ್ಟ್ ಡಿಸಾಸ್ಟ್ರಸ್. ಅದಾದಮೇಲೆ ಅವರ ರಾಜಕೀಯ ಶಕ್ತಿ ಮತ್ತೆ ತಲೆ ಎತ್ತಲೇ ಇಲ್ಲ. ಸೊ ಅಂದರೆ ನೋಡಿ, ಅವನನ್ನು ಪಾತ್ರ ಆಗಿ ಕೇಂದ್ರ ಪಾತ್ರ ಆಗಿ ಇಟ್ಕೊಂಡಿದ್ದರ ಒಂದು ದೊಡ್ಡ ಅಡ್ವಾಂಟೇಜ್ ಬೆನಿಫಿಟ್ ಏನು ಅಂತಂದರೆ, ಅವನ ತನಕ ಬಂದಂತಹ ಎಲ್ಲ ಮುಸಲ್ಮಾನ್ ದೊರೆಗಳು ಆ ಇಡೀ ಆಡಳಿತದ ಒಂದು ಕರಾಳ ಮುಖಗಳನ್ನೆಲ್ಲ ತೋರಿಸೋದಕ್ಕೆ ಅನುಕೂಲ ಆಯಿತು. ಹೌದು, ಅಂದರೆ ಈ ರೀತಿಯ ಯೋಚನೆ ಮಾಡಿದಾಗ, ಅಂದರೆ ಪ್ರತಿಯೊಂದು ಪಾತ್ರವೂ ಕೂಡ ಒಂದು ಕಾಲಘಟ್ಟದ ಸಂಕೇತ ಅನ್ನೋ ರೀತಿಯಲ್ಲಿ. ಈಗ ಆವರಣದಲ್ಲಿ ಔರಂಗಜೇಬ ಒಂದು ಪ್ರತೀಕ, ಈಗ ಇದರಲ್ಲಿ ಸಾರ್ಥದಲ್ಲಿ ನಾಗಭಟ್ಟ ಒಂದು ಪ್ರತೀಕ. ಈ ರೀತಿ ಆಯಾ ಪಾತ್ರಗಳು ಕೇವಲ ಪಾತ್ರಗಳು ಮಾತ್ರ ಅಲ್ಲ, ಒಂದು ಹಮ್ದುಲ್ಲಾನು ದೊಡ್ಡ ಪ್ರತೀಕ. ಯಾವುದು? ಹಮ್ದುಲ್ಲಾ ಕೂಡ ದೊಡ್ಡ ಪ್ರತೀಕ. ಈ ಕಾಲದ ಜಾಕಿರ್ ನಾಯಕ್ಗೆ ಒಂದು ಕಾಂಟೆಂಟ್ ಇದಾಗುತ್ತೆ, ಸಂವಾದ ಆಗುತ್ತೆ. ಅಲ್ಲ, ಮತ್ತೆ ಆವರಣಕ್ಕೆ ಸಿಕ್ಕಿದ ಆ ಒಂದು ವಿರೋಧ ಸಾರ್ಥಕ್ಕೆ ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಸಾರ್ಥದಲ್ಲಿ ಎಡಪಂಥೀಯರಿಲ್ಲ ಒಳಗಡೆ ಕಾದಂಬರಿಯಲ್ಲಿ. ಹೌದು. ಅಲ್ಲಿ ಎಡಪಂಥೀಯರಿದ್ರು, ಅವರಿಗೆ ಅದು ಮನಸ್ಸಿಗೆ ಹರ್ಟ್ ಆಯ್ತು ಅಂತ ಅವರು ಗಲಾಟೆ ಎಬ್ಸಿದ್ರು, ಕಲ್ಲು ಎಸೆದ್ರು. ಈಗ ಒಬ್ಬ ಇತಿಹಾಸಕಾರ ಯಾವುದೇ ಒಂದು ವಿಷಯದಲ್ಲಿ ಕ್ಲಾರಿಟಿಯನ್ನು ಕೊಡಬೇಕು. ಆದರೆ ಭೈರಪ್ಪನವರು ನಮಗೆ ಕ್ಲಾರಿಟಿ ಕೊಡೋದಕ್ಕಿಂತ ಸ್ವಲ್ಪ ಗೊಂದಲಗಳನ್ನು ಜಾಸ್ತಿ ಮಾಡ್ತಾರೆ ಅಂತ ನನ್ನ ಆಪಾದನೆ. ಯಾಕೆ ಅಂತ ಹೇಳಿದರೆ, ಈಗ ಶ್ರಾದ್ದ ಅಥವಾ ಒಂದು ತಿಥಿ ಮಾಡೋದು ಅಂತ ಒಂದು ಇಟ್ಕೊಳ್ಳೋಣ, ಒಂದು ಕಾನ್ಸೆಪ್ಟನ್ನು ಇಟ್ಕೊಳ್ಳೋಣ. ಅವರ ಕಾದಂಬರಿಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ಬರುತ್ತೆ. ಅದು ವಂಶವೃಕ್ಷದಿಂದ ಶುರುವಾಗಿ, ವಂಶವೃಕ್ಷದಲ್ಲಿ 2 ಸಲ 2 ಕಡೆ ತಿಥಿ ಊಟ ಹಾಕಿಸ್ತಾರೆ ಭೈರಪ್ಪನವರು. ಮೊದಲ ಸಲ ಶ್ರೋತೃಗಳು ಬಹಳ ಅಭಿಮಾನದಿಂದ, ಗೌರವದಿಂದ, ಭಕ್ತಿಯಿಂದ ಎಲ್ಲ ಮಾಡಿದವರು ಕೊನೆಯಲ್ಲಿ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಆ ಒಂದು ಇಲ್ಲ, ಆ ಥರ ಬರಲ್ಲ.
ನಿಜವಾಗ್ಲೂ ಅಂತರಂಗದಿಂದ ಅವ್ರಿಗೆ ವೈರಾಗ್ಯ ಹುಟ್ಟಿತು. ವೈರಾಗ್ಯ, ಅದೇ ವೈರಾಗ್ಯ ಬಂದು ಆ ವೈರಾಗ್ಯಕ್ಕೆ ಪ್ರಚೋದನೆ ತಮ್ಮ ಹುಟ್ಟಿನ ಗುಟ್ಟು, ಅದರ ಒಂದು ಕರಾಳ ಮರ್ಮ ಸ್ಫೋಟ ಗೊತ್ತಾಗಿ ಆದ್ರಿಂದ ಆ ರೀತಿ ಹಾಗೆ ಅವ್ರ ಬಂತು. ವೈರಾಗ್ಯ ಹುಟ್ಟಿತು. ಹೌದು. ತಿರಸ್ಕಾರದಿಂದ ಬಂದ ವೈರಾಗ್ಯ ಅಲ್ಲ. ಅಲ್ಲ, ಸಾರ್ಥದಲ್ಲಿ ಕೂಡ ಎರಡು ಕಡೆ ನಾಗಭಟ್ಟನಿಗೆ ಒಂದ್ಸಲ ಮಾಡಬೇಕು ಅಂತ ಅನ್ಸುತ್ತೆ, ಆಮೇಲೆ ಅದನ್ನು ಮುಂದಕ್ಕೆ ಹಾಕ್ತಾನೆ. ಆಮೇಲೆ ಎಷ್ಟು ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿದ್ರೆ ಬಡವನಾದ್ರೂ ಕೂಡ ಭಿಕ್ಷೆ ಬೇಡಿ ಮಾಡಬೇಕು ಅಂತ ಹೇಳಿ ಭಿಕ್ಷೆ ಬೇಡಕ್ಕೂ ಹೋಗ್ತಾನೆ. ಆದ್ರೂ ಕೂಡ ಕೊನೆಗೆ ಅವನಿಗೆ ಇದು ಬೇಡ ಅಂತ ಅನ್ಸ್ಬಿಡುತ್ತೆ. ಕೊನೆಗೆ ತನ್ನ ತಾಯಿಯ ಮತ್ತೆ ಚಂದ್ರಿಕೆಯ ಸ್ನೇಹಿತೆಯ ಚಾರುಮತಿ ಇರಬೇಕು, ಅವಳ ಒಂದು ಶ್ರಾದ್ದವನ್ನು ಕೂಡ ಮಾಡ್ತಾನೆ. ಆಮೇಲೆ ನಾವು ಇವ್ರದ್ದೆಲ್ಲ ನೋಡ್ತೀವಲ್ಲ, ಮಂಜನ ಇದು ಮಾಡೋದು, ರಾಮಕೃಷ್ಣ ಮಾಡುವಂಥದ್ದು, ನಾಗಪ್ಪನ ತಿಥಿ ಮಾಡುವಂಥದ್ದು. ಮಂಜಯ್ಯ ಎಲ್ಲ ನೋಡಿ, ಸಾಕ್ಷಿ ಇಸ್ ನಾಟ್ ಎ ಹಿಸ್ಟಾರಿಕಲ್ ನಾವೆಲ್, ಇಟ್ ಇಸ್ ಎ ಯೂನಿವರ್ಸಲ್ ನಾವೆಲ್. ಅಲ್ಲ, ನಾನು ಈ ಕಾನ್ಸೆಪ್ಟ್ ಅನ್ನು ಎತ್ಕೊಳ್ತಾ ಇದ್ದೀನಿ, ಶ್ರಾದ್ದ ಅನ್ನುವ ಕಾನ್ಸೆಪ್ಟ್ ಅನ್ನು ಎತ್ಕೊಂಡು ಹೀಗೆ ಅವರು ಹೇಳ್ತಾ ಹೇಳ್ತಾ ನನಗೆ ಕೊನೆಗೆ ಗೊಂದಲ ಬಂದ್ಬಿಡುತ್ತೆ. ಇದು ಶ್ರಾದ್ದ ಅಂತ ಹೇಳುವಂಥದ್ದು ನಿಜಕ್ಕೂ ಯಾವ ರೀತಿಯ ಒಂದು ಪ್ರತಿಫಲವನ್ನು ಕೊಡುತ್ತೆ? ಯಾಕಂದ್ರೆ ಅಷ್ಟೆಲ್ಲ ಮಾಡಿದ ಮೇಲೂ ಕೂಡ ಮಂಜಯ್ಯನ ಪ್ರೇತ ಅದಕ್ಕಿನ್ನೂ ಮುಕ್ತಿ ಆಗಿಲ್ಲ, ಅದಿನ್ನೂ ಯಮನ ಹತ್ರ ಅದಿನ್ನೂ ಸುಳಿದಾಡ್ತಾ ಇದೆ ಅಂತ ಹೇಳುವ ಅರ್ಥ ಬರುತ್ತಲ್ಲ. ಹಾಗಾದ್ರೆ ಇವರು ಈ ಒಂದು ವೈದಿಕ ಪ್ರಕ್ರಿಯೆಯನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಓದುಗನಿಗೆ? ಗೊಂದಲ ಎಬ್ಬಿಸ್ತಾ ಇದಾರಲ್ವಾ ಅಂತ. ಅಲ್ಲ, ಒಳ್ಳೇದೇ ಅಲ್ವಾ? ಅವ್ರ ಇಂಟೆಂಟ್ ಏನು ಅಂತ ಅವ್ರು ಎಲ್ಲೂ ಬಿಟ್ಕೊಡೋದಿಲ್ಲ. ಸೊ ನಿಮಗೆ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಸ್ಪೂನ್ ಫೀಡಿಂಗ್, ಯು ವೋಂಟ್ ಫೈಂಡ್ ಇಟ್ ಇನ್ ಭೈರಪ್ಪ. ನಿಮಗೆ ಡಿಸಿಷನ್ ನಿಮಗೆ ಬಿಟ್ಕೊಡ್ತಾರೆ ಅವರು. ಒಂದು ರೀತಿ ವ್ಯಾಸರ ಹಾಗೆ. ಈಗ ಕೊನೆಗೆ ದಾಟುಲಿ ಸತ್ಯಭಾಮೆಯ ಕ್ಲೈಮ್ಯಾಕ್ಸ್ ಅಲ್ಲಿ ಜನವಾರ ತೆಗೆದು ಹಾಕ್ತಾಳೆ, ಹೌದಾ? ಕಾದಂಬರಿಯಲ್ಲಿ ಮುಗಿದೋಗುತ್ತೆ. ಇದು ಸಿನಿಮಾ ಅಲ್ಲ ಶುಭಮ್ಮನಕ್ಕೋ ಅಥವಾ ದ ಸ್ಟೋರಿ ಹ್ಯಾಸ್ ನಾಟ್ ಎಂಡೆಡ್ ಟು ಬಿ ಕಂಟಿನ್ಯೂಡ್ ಅಂತ. ಅದು ಸಿನಿಮಾ ಅಲ್ಲ ಅದು. ಸೊ ಲೈಫ್ ಇಸ್ ಅ ಸೀರೀಸ್ ಆಫ್ ಪಾಸಸ್. ಪ್ರತಿಯೊಂದು ಘಟ್ಟದಲ್ಲೂ ಒಂದೊಂದು ಸನ್ನಿವೇಶದಲ್ಲಿ ಜೀವನದಲ್ಲಿ ನಾವೇನು ತೀರ್ಮಾನ ತಗೊಳ್ಬೇಕು, ಯಾವ್ದು ತಗೊಂಡ್ರೆ ಸರಿಯಾಗಿರುತ್ತೆ ಅನ್ನೋದರ ಒಂದು ಮಿನಿಯೇಚರ್ ರೆಂಡಿಷನ್, ಲಿಟರರಿ ರೆಂಡಿಷನ್ ಅಂತ ಹೇಳ್ಬೋದು. ಇದೇ ಅಂದ್ರೆ ನನ್ನ ಮಾತಿನ ಅರ್ಥ ಏನಿತ್ತು ಅಂತ ಹೇಳಿದ್ರೆ, ಇತಿಹಾಸ ಅಂತ ಹೇಳಿದಾಗ ಕೇವಲ ಇತಿಹಾಸ ವಸ್ತುವನ್ನು ಇಟ್ಟುಕೊಂಡ ಕಾದಂಬರಿಯನ್ನೇ ಐತಿಹಾಸಿಕ ಕೃತಿ ಅಂತ ಹೇಳಬೇಕಾಗಿಲ್ಲ. ಅದರ ಒಳಗಡೆ ಯಾವುದೋ ಒಂದು ಕಾನ್ಸೆಪ್ಟ್ ಅನ್ನ ಅವರು ಬೆಳೆಸ್ತಾ ಹೋಗ್ತಾ ಇದ್ದಾರೆ. ಈಗ ಉದಾಹರಣೆಗೆ ವೈದಿಕ ಪರಂಪರೆಯಲ್ಲಿ ಬರುವಂತ ಒಂದು ಶ್ರಾದ್ದದ ಕಾನ್ಸೆಪ್ಟ್ ಅನ್ನ ಅವರು ಬೇರೆ ಬೇರೆ ಕಾದಂಬರಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ನಿರ್ವಹಣೆ ಮಾಡಿ ಇದನ್ನ ಅನೇಕ ರೀತಿಗಳಲ್ಲಿ ಅರ್ಥ ಮಾಡಿಕೊಳ್ಬಹುದು ಅನ್ನುವ ಒಂದು ವಿವೇಚನೆಯನ್ನು ಓದುಗನಿಗೆ ಬಿಡ್ತಾ ಇದ್ದಾರೆ. ಅದನ್ನ ನೀವು ಹೇಳ್ತಾ ಇದ್ದೀರಿ. ಮತ್ತು ಈಗ ಅವರು ಮತ್ತೆ ಶ್ರಾದ್ದ ಅಂತ ಸ್ಪೆಸಿಫಿಕ್ ಆಗಿ ತಗೊಂಡ್ರೆ ಆ ಕಾದಂಬರಿಯಲ್ಲಿ ಶ್ರಾದ್ದ ಬರೋ ಕಾಂಟೆಕ್ಸ್ಟ್ ಏನು ಅನ್ನೋದು ಮುಖ್ಯ ಆಗತ್ತೆ. ವಂಶವೃಕ್ಷದಲ್ಲಿ ಬರುವಂತಹ ಶ್ರಾದ್ದ ಇರ್ತಾರಲ್ಲ, ಅದು ಶ್ರೋತ್ರಿಯರ ಒಂದು ಜನ್ರೇಷನ್ ನಂತರ ಮುಗಿದೋಯ್ತು. ಇವತ್ತು ಅನೇಕ ಮಂದಿ ಹಿಂದೂಗಳು, ಕಟ್ಟರ್ ಸಂಪ್ರದಾಯವಾದಿಗಳು ಅನ್ನೋ ಹಣೆಪಟ್ಟಿ ಕಟ್ಕೊಂಡಿರುವಂತಹ ಹಿಂದೂಗಳು ಕೂಡ ಶ್ರಾದ್ದದ ಮೂಲ ಇರೋದು ಶ್ರದ್ಧೆಯಲ್ಲಿ, ಅಂದರೆ ಫೇಯ್ತು. ನಾವು ಶ್ರದ್ಧೆ ಮಾಡಿದ್ರೆ ಪಿತೃಗಳಿಗೆ ನಾವಿಲ್ಲಿ ಪಿಂಡ ಕೊಡೋ ಮೂಲಕ ಅವ್ರ ಹೊಟ್ಟೆ ತುಂಬುತ್ತೆ ಅನ್ನೋ ನಂಬಿಕೆ, ಬಲವಾದ ನಂಬಿಕೆ, ಅಚಲವಾದ ಶ್ರದ್ಧೆನೇ ನಡೆಸೋದು. ಅದನ್ನು ಅದಕ್ಕೆ ಯಾವ ಪ್ರೂಫು ಇಲ್ಲ. ನಿಮ್ಗೆ ಆ ಶ್ರದ್ಧೆ ಇಲ್ವಾ, ಮಾಡಬೇಡಿ. ಆದರೆ ಅದಕ್ಕಿನ್ನ ಆ ಶ್ರದ್ಧೆಗೂ ಮೀರಿದ ಒಂದು ದೊಡ್ಡ ಅನ್ಶೇಕಬಲ್ ಅಂತಾರ, ಅಂಥ ಶ್ರದ್ಧೆ ಇದ್ದವರು ಶ್ರೋತ್ರಿಯರು. ಅವ್ರ ಜನ್ರೇಷನ್ಗೆ ಅದು ಮುಗಿದು ಹೋಗುತ್ತೆ. ಇನ್ನು ಮಂಜಯ್ಯನಿಗೆ ಮಾಡ್ತಾನ ಶ್ರಾದ್ದ, ಅದರಲ್ಲಿ ಸಾಕ್ಷಿನಲ್ಲಿ ಅದು ಇದೇ ವರ್ಗಕ್ಕೆ ಬರುತ್ತೆ. ಅಂದರೆ ಅವನಿಗೆ ಮಾಡೋ ಶ್ರಾದ್ದ ಯಾರು, ಯಾವ ಕ್ಯಾರೆಕ್ಟರ್ ಮಾಡೋದು, ಆ ಕ್ಯಾರೆಕ್ಟರ್ನ ಔನ್ನತ್ಯ ಯಾವ ಮಟ್ಟದ್ದಿರುತ್ತೆ ಅಂತಲೂ ನೋಡಬೇಕಾಗತ್ತೆ. ಹೀಗೆ ಆವರಣದಲ್ಲೂ ಒಂದು ಶ್ರಾದ್ದ ಬರುತ್ತೆ. ಒಬ್ಬರು ಪುಣ್ಯಾತ್ಮರು, ದಿವಂಗತ ಸಾಹಿತ್ಯ ವರಿಣ್ಯರು ಶ್ರಾದ್ದ ಅಂತ ಏನೋ ಮಾಡಕ್ಕೆ ಹೋಗಿ ಅರ್ಧ ತಲೆ ಬೋಳಿಸ್ಕೊಂಡು ಇವೆಲ್ಲ ಬರುತ್ತೆ, ಅದು ಶ್ರಾದ್ದನೇ. ಸೊ ಕಾಂಟೆಕ್ಸ್ಟಲ್ಲಿ ಇಟ್ಕೊಂಡು ನೋಡಬೇಕಾಗತ್ತೆ. ಅಲ್ಲ, ಇದನ್ನು ನೀವು ಹೇಳಿದ ಹಾಗೆ ಇದನ್ನು ಒಂದು ಪ್ರತೀಕವಾಗಿ ತಗೋಬಹುದೇನೋ. ಯಾಕೆಂದ್ರೆ ಈಗ ಕುಮಾರ ಜವರಾಯನಿಗೆ ಮಾಡ್ತಾನೆ, ಅವನಿಗೆ ಮೊದಲಿಗೆ ಅದರ ಬಗ್ಗೆ ಏನು ಶ್ರದ್ಧೆ ಇರೋದಿಲ್ಲ, ಜವರಾಯನ ಬಗ್ಗೆನೇ ಒಂದು ಅಸಡ್ಡೆ ಇರುತ್ತೆ ಅವನಿಗೆ. ಆದರೆ ಅದನ್ನ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಅವನಿಗೆ ಒಂದು ದೊಡ್ಡ ಶ್ರದ್ಧೆನೋ ಭಕ್ತಿನೋ ಏನೋ ಒಂದು ಬರುತ್ತೆ. ವ್ಯಕ್ತಿತ್ವ ವಿಕಾಸನ ಅಂತ ಹೇಳ್ತಾರೆ ಅಗ್ಗವಾದ ಮಾತಲ್ಲಿ. ಸೊ ಅದು ಆಗ್ತಾ ಹೋಗುತ್ತೆ, ಅಂತರಂಗ ಪರಿಪಾಕ ಆಗ್ತಾ ಹೋಗುತ್ತೆ. ಇದು ಬಹುಶಃ ಇತಿಹಾಸಕ್ಕೂ ಕೂಡ ಇದೇ ರೀತಿ ಇದೆ. ಹೆಸರು ನೋಡಿ, ಜವರಾಯ ಅಂದ್ರೆ ಯಮ. ಹೌದು. ಸೊ ಇವೆಲ್ಲ ಇಟ್ಟಿರ್ತಾರೆ ಕೊಂಡಿಗಳು, ನಾವೆಲ್ಲ ಒಂದೊಂದಾಗಿ ಅಷ್ಟು ಸುಲಭ ಅಲ್ಲ ಅವ್ರದ್ದು ಬಿಡಿಸೋದಕ್ಕೆ. ಹಾಗೇನೆ ಕಾಳಪ್ಪ ಇದ್ದಾನೆ, ಕಾಳಪ್ಪ. ಸೊ ಅಂದ್ರೆ ಇತಿಹಾಸವನ್ನು ಕೂಡ ಬಹುಶಃ ನಾವು ಒಂದು ರೀತಿನಲ್ಲಿ ತುಂಬಾ ಅಸಡ್ಡೆ ಮಾಡಿ ಅವಜ್ಞೆಯಿಂದ ನೋಡ್ತಾ ಇದ್ದವರು ಕೊನೆಗೆ ಅದರಲ್ಲಿ ಒಳಗೆ ಇಳಿದ ಮೇಲೆ ಇದರಲ್ಲಿ ಏನೋ ಅರ್ಥ ಇದೆ ಅಂತ ನಾವು ಅಂದ್ಕೊಳ್ತೀವಲ್ಲ. ಹಾಗಾಗಿ ಬಹುಶಃ ಶ್ರಾದ್ದವು ಕೂಡ ಒಂದು ರೀತಿಯ ಪ್ರತೀಕವಾಗಿ ಎಲ್ಲ ಕಾದಂಬರಿಗಳಲ್ಲಿ ನಾವು ತಗೋಬಹುದು, ಇಟ್ಕೋಬಹುದು. ಹೌದು, ಆ ಅರ್ಥದಲ್ಲಿ ಇಟ್ಕೋಬಹುದು.
ಇನ್ನು ಒಂದೊಂದೇ ವಿಷಯಗಳ ಇತಿಹಾಸವನ್ನು ತಗೊಳ್ಳೋದಾದ್ರೆ, ಈಗ ಸಂಗೀತದ ಇತಿಹಾಸ ನಮಗೆ ಗೊತ್ತೇ ಇದೆ, ಮಂದ್ರ. ಮಂದ್ರ. ಯಾಕಂದ್ರೆ ಎಷ್ಟೋ ಕಾದಂಬರಿಗಳಲ್ಲಿ ಸಂಗೀತದ ವಸ್ತು ಅಥವಾ ಸಂಗೀತಗಾರರ ಒಂದು ಪಾತ್ರವನ್ನು ಇಟ್ಕೊಂಡು ಕಾದಂಬರಿ ಬರೆದದ್ದು ಬಹಳಷ್ಟು ಬಂದಿದೆ. ಈಗ ಸುಬ್ಬಣ್ಣನೇ ಇದ್ದಾನೆ, ಮಾಸ್ತಿಯವರು ಸುಬ್ಬಣ್ಣ ಕೂಡ ಇದ್ದಾನೆ. ಆದರೆ ಎಷ್ಟೋ ಕಾದಂಬರಿಗಳಲ್ಲಿ ಆ ಸಂಗೀತಗಾರ ಆ ಒಂದು ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿ ಮಾಡಿದರೂ ಏನು ವ್ಯತ್ಯಾಸ ಆಗಲ್ಲ, ಆ ರೀತಿಯ ಕಥಾವಸ್ತು ಇರುತ್ತೆ. ಆದರೆ ಮಂದ್ರದಲ್ಲಿ ಹೇಗಿದೆ ಅಂತ ಹೇಳಿದರೆ, ಆ ವಸ್ತು, ಸಂಗೀತ ಅನ್ನೋ ವಸ್ತು ಕಥೆಗೆ ಹೇಗೆ ಕೂಡ್ಕೊಂಡಿದೆ ಅಂದರೆ, ಒಂದು ರಕ್ತ ಮಾಂಸಗಳು ಕೂಡ್ಕೊಂಡು ಹಾಗೆ. ಮಾಂಸವನ್ನು ತೆಗೆದ್ರೆ ಅಲ್ಲಿ ರಕ್ತನೇ ಕಾಣೋದು, ರಕ್ತ ತೆಗೆದ್ರೆ ಮಾಂಸ ಸಾಯುತ್ತೆ. ಈ ರೀತಿಯ ಒಂದು ಅವಿನಾಭಾವ ಇಟ್ಕೊಂಡು ಅವರು ಸಂಗೀತ ಮತ್ತು ಆ ಕಥೆಯನ್ನು ಹೆಣೆದಿದ್ದಾರೆ. ಈಗ ಅಲ್ಲಿ ಸಂಗೀತದ ಇತಿಹಾಸ ಅವರು ತಗೊಂಡ್ಬರ್ತಾರೆ ಮಂದ್ರದಲ್ಲಿ. ಆ ಘರಾನಗಳು, ಆ ಎಲ್ಲ ಅದರ ಒಟ್ಟು ಇತಿಹಾಸ ತಗೊಂಡ್ಬರ್ತಾರೆ. ಮತ್ತು ಅದು ಹೇಗೆ ಅವನತಿಯ ಕಡೆ ಹೋಯ್ತು ಅನ್ನೋದನ್ನು ಕೂಡ ತೋರಿಸ್ತಾರೆ. ಒಬ್ಬ ಅತ್ಯಂತ ಉದಾತ್ತವಾದ ಉನ್ನತದ ಅವರ ಕಡೆಯಿಂದ ಕಲ್ತ ಒಬ್ಬ ವ್ಯಕ್ತಿ ಕೊನೆಗೆ ಒಂದೊಂದು ರಾಗಕ್ಕೆ ಒಬ್ಬೊಬ್ಬಳನ್ನ ಹೆಸರನ್ನ ಇಡುವಂತಹ ಮಟ್ಟಕ್ಕೆ ಬರ್ತಾನಲ್ಲ, ಇದೊಂದು ಅವನತಿ ಅನ್ನೋದನ್ನು ಕೂಡ ತೋರಿಸ್ತಾರೆ. ಹಾಗಾಗಿ ಸಂಗೀತವೂ ಕೂಡ ಅಲ್ಲಿ ಸಂಗೀತದ ಅವನತಿ ಅಲ್ಲ, ವ್ಯಕ್ತಿಯ ಕ್ಯಾರೆಕ್ಟರ್. ಸೊ ಆ ವ್ಯಕ್ತಿ ಅದ್ರ ಬ್ಲರ್ಬಲ್ಲೇ ಭೈರಪ್ಪನವರೇ ಹೇಳ್ತಾರೆ, ಈ ಮೋಹನ್ ಲಾಲ್ ಲಫಂಗ, ಇವನು ಲಂಪಟ, ಇವನ್ ಸಂಗೀತ ಕೇಳ್ತಾ ಇದ್ರೆ ಯಾವುದೋ ದಿವ್ಯ ಲೋಕಕ್ಕೆ ಹೋದ ಅನುಭವ ಆಗುತ್ತೆ, ಆದ್ರೆ ಇವನ್ ಪರ್ಸನಲ್ ಲೈಫ್ ನೋಡಿದ್ರೆ ಬೇರೆನೇ ಭಾವನೆ ಬರುತ್ತೆ ಅಂತ ಬ್ಲರ್ಬಲ್ಲೇ ಬರೆದು ಬಿಟ್ಟಿದ್ದಾರೆ. ಸೊ ಅದು ಬೇಸಿಕಲಿ ಇತಿಹಾಸ ಎಲ್ಲ ಜಾಸ್ತಿ ನೋಡಕ್ ಹೋಗ್ಬಾರ್ದು ಮಂದ್ರಲ್ಲಿ, ನಿಜ ಹೇಳ್ಬೇಕು ಅಂತಂದ್ರೆ ಅದರಲ್ಲಿ ಬಿಟ್ಬಿಡೋಣ. ಈ ರೀತಿ ಅಂದ್ರೆ ವಸ್ತು ಮಾತ್ರ ಅಲ್ಲ, ಅದರ ಒಳಗಿನ ಯಾವುದೋ ಒಂದು ಅಂಶವನ್ನಿಟ್ಟುಕೊಂಡು ಕೂಡ ಅದರ ಇತಿಹಾಸವನ್ನ ಭೈರಪ್ಪನವರು ಕಟ್ಟಿಕೊಡುವುದನ್ನ ನಾವು ನೋಡಿದಾಗ ಅವರ ಎಲ್ಲ ಕಾದಂಬರಿಗಳಲ್ಲೂ ಐತಿಹಾಸಿಕ ಪ್ರಜ್ಞೆ ಇದೆ ಅಂತ ನಾವು ಖಂಡಿತ. ಉದಾಹರಣೆ ವಂಶವೃಕ್ಷ ಕೊಡ್ತೀನಿ. ಒಂದು ಪ್ಯಾರಾಗ್ರಾಫು ಬರೋದಿಲ್ಲ, ಅದು ಕಾನ್ವರ್ಸೇಷನ್. ನಮ್ಮ ಸದಾಶಿವರಾಯರುವಂಥ ಪ್ರೊಫೆಸರು ಭಾರತದ ಒಂದು ಆಧ್ಯಾತ್ಮ ಪರಂಪರೆ ಅಥವಾ ನಮ್ಮ ಇದರ ಫಿಲಾಸಫಿ, ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ, ಅದನ್ನು ಬರಿಬೇಕು ಅಂತ ಅನೇಕ ಸಂಪುಟಗಳಲ್ಲಿ ಬೇರೆ ಬೇರೆಯವ್ರ ಹತ್ರ ಫಂಡಿಂಗ್ ಎಲ್ಲ ಕೇಳ್ತಾ ಇರ್ತಾರೆ. ಆ ಪೈಕಿ ಶ್ರೋತ್ರಿಯರು 1,000 ರೂಪಾಯಿ ಕೊಡ್ತಾರೆ ಆ ಕಾಲದಲ್ಲಿ ದಾನವಾಗಿ, ನಂಬಿಕೆ ಮೇಲೆ ಕೊಡ್ತಾರೆ. ಇದ್ರ ಬಗ್ಗೆ ಬರಿತಾ ಇದ್ದೀನಿ ಅಂತ ಅಷ್ಟೇ ಹೇಳ್ತಾರೆ. ನಮ್ಮ ಪೂರ್ವಿಕರ ಒಂದು ಒಳ್ಳೆ ಘನವಾದ ರೀತಿಲಿ ಬಾಳ್ದವ್ರು ನಮ್ಮವರು, ಆ ಪರಂಪರೆ ಅಂತ ಅವ್ರು ಪುಣ್ಯಾತ್ಮರ ಬಗ್ಗೆ ಬರಿತಾ ಇದ್ದೀರಾ, ತಗೊಳ್ಳಿ ಅಂತ ತಾಂಬೂಲ ಇಟ್ಟು ಕೊಡ್ತಾರೆ 1,000 ರೂಪಾಯಿ. ಆ ಸಂದರ್ಭದಲ್ಲಿ ಬರುವಂತಹ ಒಂದು ಚಿಕ್ಕದು ಒಂದು ಪ್ಯಾರಾನೂ ಇಲ್ಲ. ಅದು ಇವರು ಮೈಸೂರು ಮಹಾರಾಜರು, ಅಷ್ಟೊತ್ತಗ ರಾಜಮನೆತನಗಳೆಲ್ಲ ಹೋಗ್ಬಿಟ್ಟಿರುತ್ತೆ. ಮಹಾರಾಜರ ಹತ್ರ ಹೋದಾಗ ಅವ್ರು ಇನ್ನೊಂದು ದಿನ ಬನ್ನಿ ಅಂತ ಹೇಳಿ ಅವರು 1,00,000 ಏನೋ ಕೊಡ್ತಾರೆ, ಅರೌಂಡ್ ದಟ್ ಅಮೌಂಟ್, ಏನೋ ತುಂಬ ದೊಡ್ಡ ಮೊತ್ತದ ಹಣ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಇವರು ಮಹಾರಾಜರ ಕೈಲಿ ಯಾಕೆ ಕೈ ಒಟ್ಟಬೇಕು ಅನ್ನೋದಕ್ಕೆ ಆನ್ಸರು ಯೂನಿವರ್ಸಿಟಿ ಸಿಸ್ಟಮ್ ಹೆಂಗೆ ಹಾಳಾಗಿತ್ತು ಅಷ್ಟೊತ್ತಿಗೆ ಅಂತ. ಇದು 50s ಕಾಲಘಟ್ಟದಲ್ಲಿ ಇರೋದು ಈ ಸನ್ನಿವೇಶ ನಡೆಯೋದು. ಅಂದರೆ ಯೂನಿವರ್ಸಿಟಿಲಿ ಆಗಲೇ ಬಂದ್ಬಿಟ್ಟಿತ್ತು ಎಲ್ಲ ದುಶ್ಚಟಗಳು, ಈ ಜಾತಿ ರಾಜಕೀಯ, ಎಲ್ಲ ಮಲಿನಗಳೆಲ್ಲ ಬಂದು ಕೂತ್ಬಿಟ್ಟಿತ್ತು ಅದಕ್ಕೆ. ಅದು ಭೈರಪ್ಪನವರೇ ಒಂದು ಕಡೆ ಅವರು ಭಿತ್ತಿಲಿ ಹೇಳ್ತಾರೆ, ಅವರು ಸ್ನೇಹಿತರೊಬ್ಬರು ದೊಡ್ಡ ವಿದ್ವಾಂಸರು, ನಿನ್ನ ತೆವಲಿಗೆ ನೀನು ಅಧ್ಯಯನ ಮಾಡಿಕೊಂಡೆ, ನಮ್ಮ ತಲೆ ಮೇಲೆ ಹೇರಬೇಡ ನೀನು ಅಂತ ಅವ್ರ ಕೊಲೀಗ್ಸೇ ಹೇಳ್ತಾರೆ ಅಂತ. ಅದನ್ನು ತರ್ತಾರೆ ಇಲ್ಲಿ. ಸೊ ಅದು ಇತಿಹಾಸನ ಅಂದರೆ ನಮ್ಮ ಒಡೆಯರು ಅಥವಾ ರಾಜಮನೆತನಗಳಿದ್ದ ಕಾಲದಲ್ಲಿ ನಿಜವಾದ ಅರ್ಥದಲ್ಲಿ ವಿದ್ಯೆಗೆ, ಜ್ಞಾನಾರ್ಜನೆಗೆ ಯಾವ ಬೆಲೆ ಇತ್ತು ಅನ್ನೋದರ ಒಂದು ಚಿಕ್ಕ ಇತಿಹಾಸದ ಎಳೆನೂ ಸಿಗುತ್ತೆ. ತಬ್ಬಲಿಲೂ ಇದೇ ಸಿಗುತ್ತೆ ನಿಮಗೆ. ಕಲೋನಿಯಲ್ ಆಡಳಿತ ಪದ್ಧತಿ ಅದು ನಮ್ಮ ಸಾಮಾಜಿಕ ಪದ್ಧತಿಗಳ ಮೇಲೆ, ಗೋ ಸಂರಕ್ಷಣೆ ಮೇಲೆ ಒಬ್ಬ ಗೋಪಾಲಕನ್ನ ಕೇಂದ್ರ ಪಾತ್ರ ಆಗಿ ಇಟ್ಕೊಂಡು ಆ ಕಲೋನಿಯಲ್ ಇತಿಹಾಸ, ಅವರ ಆಡಳಿತ ಮಾಡಿದ ಡ್ಯಾಮೇಜಿನ ರೂಪ ಸ್ವರೂಪನ ನಮಗೆ ನಿಜವಾಗ್ಲೂ ಕಣ್ಣಲ್ಲಿ ರಕ್ತ ಬಂದ್ಬಿಡ್ಬೇಕು, ಆ ಥರ ಇದೆ ಆ ಕಾಳಿಂಗಜ್ಜನ ಪಾತ್ರ. ಇದೆಲ್ಲ ಬರುತ್ತೆ. ಅದರ ಜೊತೆಗೆ ಸುಮ್ಮನೆ ಹಾಗೆ ಬಿಡ್ತಾರೆ. ಸೋಮವಾರದ ಹೊತ್ತು ಬಸವನ್ ಕಟ್ಟಲ್ಲ ಅಂತ, ಅಂದರೆ ಮಂಡೇ ವಾಸ್ ಅ ವೀಕ್ಲಿ ಹಾಲಿಡೇ ಇನ್ ಇಂಡಿಯಾ ಅಂತ. ಸಂಡೇ ಸಬ್ಬಾತು ಕ್ರಿಶ್ಚಿಯನ್ನು, ದೇವರ ಪಾಪ ಒಂದು ವಾರ ಚೆನ್ನಾಗಿ ಸೃಷ್ಟಿ ಮಾಡಿ ಸುಸ್ತಾಗಿ ರೆಸ್ಟ್ ತೊಗೊಂಡಿದ್ದು ಸಂಡೇ, ಅದಕ್ಕೆ ಸಂಡೇ ಹಾಲಿಡೇ. ಇದೆಲ್ಲ ಬರುತ್ತೆ. ಅದು ಇತಿಹಾಸ ಅಂತ ಬರೋದೇ ಇಲ್ಲ. ಒಬ್ಬ ಗೊಲ್ಲನ ಪಾತ್ರ, ಆಮೇಲೆ ಗೋ ಮಾತೆ, ಅದನ್ನು ಒಂದು ಕೇಂದ್ರ ವಸ್ತು, ಅದಷ್ಟೇ ಇರೋದು. ಆದರೆ ಅದರಲ್ಲಿ ಇದೆಲ್ಲ ಬರುತ್ತೆ. ನೀವು ಆರಂಭದಲ್ಲಿ ಪೀಠಿಕಾ ರೂಪದಲ್ಲಿ ಹೇಳ್ತಾ ಇದ್ರಲ್ಲ, ಇದು ವಿವರಕ್ಕೆ ಹೋದರೆ ಸಿಗುತ್ತೆ ಅಂತ. ಸೊ ಅದು ನಾನು ಹೇಳ್ತೀನಿ, ಬೋತ್ ಗಾಡ್ ಆ್ಯಂಡ್ ಡೆವಿಲ್ ಲೈಸ್ ಇನ್ ಡೀಟೇಲ್ಸ್. ಹೌದು.
ಸೊ ಈವನ್ ಸದಾಶಿವರಾಯನು ಕೂಡ ಒಂದು ಪ್ರತೀಕವಾಗಿ ತಗೋಬೋದೇನೋ. ಯಾಕೆಂದ್ರೆ ನನಗೆ ಪುಸ್ತಕಗಳಲ್ಲಿ ಹೆಸರು ಮಾಡಬೇಕು ಅಥವಾ ಯಾವುದೋ ಒಂದು ದೊಡ್ಡ ಹುದ್ದೆ ತಗೋಬೇಕು, ದೊಡ್ಡ ಹೆಸರು ಮಾಡಬೇಕು ಅಂತ ಹೇಳುವ ವ್ಯಕ್ತಿಯ ಒಳಗೆ ಟೊಳ್ಳಿರುತ್ತೆ. ಅವನಿಗೆ ತನ್ನ ಮಗನ ಮೇಲಾಗಲಿ ತನ್ನ ಹೆಂಡತಿ ಮೇಲಾಗಲಿ ಯಾರ ಬಗ್ಗೆನೂ ಅವನಿಗೆ ಏನೂ ಕನಿಕರಾಗಲಿ ಮಮಕಾರ ಆಗಲಿ ಏನೂ ಇಲ್ಲ. ಆದರೆ ದೊಡ್ಡ ಹೆಸರು ಮಾಡಬೇಕು, ದೊಡ್ಡ ವಿದ್ವಾಂಸ ಅಂತ ಅನಿಸ್ಕೊಳ್ಬೇಕು, ಯೂನಿವರ್ಸಿಟಿಗಳಲ್ಲಿ ಓಡಾಡಬೇಕು. ಸೊ ಈ ಒಂದು ಮನೋಭಾವಕ್ಕೆ ಪ್ರತೀಕವಾಗಿ ಸದಾಶಿವರಾಯ ನಿಲ್ತಾನೆ ಅಂತ ಅಂದ್ಕೋಬೋದು. ಇಲ್ಲ, ಸದಾಶಿವರಾಯರದು ಭಾಳ ದೊಡ್ಡ ವ್ಯಕ್ತಿತ್ವ ಆ್ಯಕ್ಚುಲಿ. ಹೆಸರು ಮಾಡಬೇಕು ಅಂತಲ್ಲ, ಒಳಗಿಂದ ತುಡಿತ ಅವರಿಗೆ. ವಸ್ತುತಃ ಅವರು ಸದಾಶಿವರಾಯರ ಪಾತ್ರಕ್ಕೆ ಪ್ರೇರಣೆ ಭೈರಪ್ಪನವ್ರಿಗೆ ಸಿಕ್ಕಿದ್ದು ಸುರೇಂದ್ರನಾಥ್ ದಾಸ್ಗುಪ್ತಾ ಅಂತ, ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ 5 ಸಂಪುಟದಲ್ಲಿ ಬರೆದಿದ್ದಾರೆ. ಅವ್ರ ಬಗ್ಗೆ ಕೇಳಿ ತಿಳ್ಕೊಂಡು ಅವರು ವ್ಯಕ್ತಿತ್ವ ಮತ್ತು ಅವ್ರು ಮಾಡಿದಂತಹ ಒಂದು ಸಾರಸ್ವತ ಸೇವೆ, ಅವ್ರ ಪಾಂಡಿತ್ಯಕ್ಕೆಲ್ಲ ಇವರು ಮಾರು ಹೋಗಿ ಆ ಅನೇಕ ಛಾಯೆಗಳು, ವ್ಯಕ್ತಿತ್ವದ ಅನೇಕ ಛಾಯೆಗಳು ಸದಾಶಿವರಾಯರ ಪಾತ್ರದಲ್ಲಿ ತರ್ತಾರೆ. ಈಸ್ ಅ ವೆರಿ ವೆರಿ ಡಿಗ್ನಿಫೈಡ್ ಮ್ಯಾನ್. ಹೆಂಡತಿ ನೆಗ್ಲೆಕ್ಟ್ ಅಂತೂ ಮಾಡೋದಿಲ್ಲ. 2ನೇ ಮದುವೆ ಆಗ್ತಾರೆ, ಹೆಸರಿಗೆ ಮದುವೆ ಆಗ್ತಾರೆ. ಶಿ ಈಸ್ ಅ ಇಂಟೆಲೆಕ್ಚುಯಲ್ ಪಾರ್ಟ್ನರ್ ಅಂತ ಇಟ್ಕೋಬಹುದು. ಧರ್ಮಪತ್ನಿನೇ ಕಾಮಪತ್ನಿ ಅಲ್ಲ ಅಂತ. ಒಂದು ರೀತಿಯಲ್ಲಿ ಕಾದಂಬರಿಗಳಲ್ಲಿ ಬರುವ ಪಾತ್ರಗಳು, ವಸ್ತುಗಳು, ಆಮೇಲೆ ನೀವು ಹೇಳಿದ ಹಾಗೆ ಅಲ್ಲಲ್ಲಿ ಮಿಂಚಿ ಮರೆಯಾಗುವಂತಹ ಸಾಲುಗಳು, ಎಲ್ಲ ಕಡೆಗಳಲ್ಲೂ ಕೂಡ ಇತಿಹಾಸವನ್ನ ಭೈರಪ್ಪನವರು ತುಂಬಿಸುವ ರೀತಿ ಅನನ್ಯವಾದದ್ದು ಅಂತ ನಾವು ಅಂದ್ಕೋಬಹುದು. ಯಾಕಂದ್ರೆ ಬರೀ ಐತಿಹಾಸಿಕ ಕಾದಂಬರಿ ಹೇಳಿದ್ರೆ ನಮಗೆ ಸಿಗುವಂಥದ್ದು ಆವರಣ, ಮತ್ತೊಂದೆರಡು ಕಾದಂಬರಿಗಳಷ್ಟೇ. ಆವರಣಲ್ಲಿ ಒಂದು ದೊಡ್ಡ ಸೀಕ್ರೆಟ್ ಇಟ್ಟಿದ್ದಾರೆ, ನೀವು ನೋಡಿದ್ರೆ ರಜಿಯಾ ಉರ್ಫ್ ಲಕ್ಷ್ಮಿ. ಹೌದು, ಆಯ್ತಾ, ಅವಳು ಪೂರ್ವಾಶ್ರಮದಲ್ಲಿ ಲಕ್ಷ್ಮಿ ಆಗಿರ್ತಾಳೆ. ಅವರ ತಂದೆ, ಟೈಮ್ ಇದೆಯಮ್ಮ? ಸೊ ಅವರ ತಂದೆ ನರಸಿಂಹೇಗೌಡರು, ಅವ್ರ ಪಾತ್ರನ ಯಾವ ರೀತಿ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ, ಅವರು ಅಪ್ಪಟ ಗಾಂಧಿಯನ್. ಅವರು ಆ ಗಾಂಧಿತನ ಬಿಟ್ಕೊಂಡ ತಕ್ಷಣ, ಅದನ್ನು ಕೆಡವುಕೊಂಡ ತಕ್ಷಣ ಭಾರತದ ನಿಜವಾದ ಮೂಲ ಇತಿಹಾಸದ ಅನಾವರಣ ತಂತಾನೆ ಆಗ್ತಾ ಹೋಗುತ್ತೆ ಅಂತೆ. ಸೊ ಬೈ implication, Gandhi is the biggest obstacle to studying the true history of India ಅನ್ನೋ ಧ್ವನಿ ಇಟ್ಟಿದ್ದಾರೆ. ಇದು ಇನ್ನೊಂದು ಅತ್ಯಂತ ಧ್ವನ್ಯರ್ಥಕವಾದಂಥ ಸಂಗತಿ. ಗಾಂಧಿಯನ್ನ ಬಿಟ್ಟಾಗ ಭಾರತಕ್ಕೆ ನಿಜವಾದ ಐತಿಹಾಸಿಕ ಪ್ರಜ್ಞೆ ಜಾಗೃತ ಆಗುತ್ತೆ ಅನ್ನೋ ರೀತಿಯಲ್ಲಿ. ಖಂಡಿತ ನಿಜವಾದ ಹಿಂದೂ ಆಗ್ತೀರಾ ನೀವು. ನಾವು ಪ್ರೇಕ್ಷಕರಿಂದ ಒಂದೆರಡು ಪ್ರಶ್ನೆಗಳನ್ನ ತಗೋಬಹುದು. ಈ ಐತಿಹಾಸಿಕ ಪ್ರಜ್ಞೆ ಅನ್ನೋ ವಿಷಯಕ್ಕೆ ಮಾತ್ರ ಸೀಮಿತವಾಗಿರಲಿ, ಯಾಕಂದ್ರೆ ಬೇರೆ ಶತಾವಧಾನಿ ಗಣೇಶರು ಏನಿಲ್ಲ, ನೀವು ವಿಗ್ರಹಾರಾಧನೆ ಹೇಗೆ ಬಂತು, ಮಾಶ್ಮತಿನಲ್ಲಿ ಹೇಗೆ ವಿಗ್ರಹಾರಾಧನೆ ಇಲ್ಲ, ಆ ಹೊತ್ತಿಗಿತ್ತ ನಮ್ಮ ಆಗಮಗಳೆಲ್ಲ ಬಂದಿದ್ವಲ್ವಾ ಅಂತ. ಅದು ಪೂರ್ವ ಮೀಮಾಂಸೆಯ ಕೇಂದ್ರವಾಗಿತ್ತು. ನಮಗೆ ಕುಮಾರಿಲ ಭಟ್ಟರ ಶ್ಲೋಕವಾರ್ತಿಕದಲ್ಲಿ ನೋಡಿದ್ರೇ ಗೊತ್ತಾಗುತ್ತದೆ. ಪ್ರಾಯೇಣೇವ ಹಿ ಮೀಮಾಂಸಾ ಲೋಕೆ ಲೋಕಾಯತೀಕೃತ ತಾಮಾಸ್ತಿಕ ಪಥೆ ನೇತುಂ ಯತ್ನೋ ಮಮ ವಿಧೀಯತೆ ಅಂತಲೂ ಏನೋ ಒಂದು ಶ್ಲೋಕ ಬರುತ್ತೆ. ಮೀಮಾಂಸಾ ಮುಂಚೆ ಆಸ್ತಿಕವಾಗಿತ್ತು, ಆಮೇಲೆ ಅದನ್ನು ಆಸ್ತಿಕವಾಗಿಬಿಟ್ಟಿದೆ, ಅದನ್ನು ಮತ್ತೆ ತಿರ್ಗಿ ಆಸ್ತಿಕ ಮಾರ್ಗಕ್ಕೆ ತರೋದಕ್ಕೆ ನನ್ನ ಈ ಗ್ರಂಥ ನಡೀತಾ ಇದೆ ಅಂತ ಅದರ ಮಂಗಲ ಶ್ಲೋಕದಿಂದಲೂ ಗೊತ್ತಾಗುತ್ತದೆ. ಹಾಗಾಗಿ ಅಷ್ಟು ಹೊತ್ತಿಗೆ ಪರಮಾತ್ಮನಿಗೆ ಆಕಾರ ಇಲ್ಲ ಅನ್ನೋದು ಮೀಮಾಂಸಕರಿಗೆ ಈ ಹೊತ್ತಿಗೂ ಅದೇ ಅಭಿಪ್ರಾಯವೇ ಇದೆ. ಅದನ್ನು ನಾವು ಜೈಮಿನಿ ಸೂತ್ರಗಳನ್ನು ನೋಡಿದ್ರೂ ಕೂಡ ಗೊತ್ತಾಗುತ್ತದೆ. ಆಮೇಲೆ ಸೇಶ್ವರ ಮೀಮಾಂಸ ಅಂತ ಅಫ್ಲೇಟ್ 13ನೇ ಶತಮಾನಕ್ಕೆ ವೇದಾಂತ ದೇಶಿಕರು ಇಂಥವರೆಲ್ಲ ತಂದರು ಅಂತ. ಹಾಗಾಗಿ ಆ ಮಟ್ಟಕ್ಕೆ ಮಾಹಿಷ್ಮತಿಯಲ್ಲಿ ಮೀಮಾಂಸಾ ಕೇಂದ್ರಿತವಾದ ಮಂಡನ ಮಿಶ್ರರ ಗುರುಕುಲದಲ್ಲಿ ವಿಗ್ರಹಾರಾಧನೆ ಇರಲಿಲ್ಲ ಅಂದರೆ ತಪ್ಪೇನಲ್ಲ. ಆಗಮಗಳಲ್ಲೇ ಬರುತ್ತೆ, ಅಗ್ನಿರ್ದೇವೋ ದ್ವಿಜಾತೀನಾಂ ದಿವಿದೇವೋ ಮನೀಷಿಣಾಂ ಪ್ರತಿಮಾಸು ಅಲ್ಪಬುದ್ಧೀನಾಂ ಯೋಗಿನಾಂ ಹೃದಯೇ ಹರಿಹಿ ಅಂತ. ಅಗ್ನಿಯೇ ದೇವನಾದವನು ದ್ವಿಜವರ್ಗಕ್ಕೆಲ್ಲ ದಿಕ್ಕೂನುವೆ ಅಂತ. ಹಾಗಿರೋದ್ರಿಂದ ಅವರು ಅಗ್ನಿಮುಖವಾಗಿ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಆದರೆ ಒಂದು ಅಂಶ ಹೇಳಬೇಕು ಅಂತಂದರೆ, ಭೈರಪ್ಪನವರ ಈ ಹಿಸ್ಟ್ರಿ ಅನ್ನುವ ದೃಷ್ಟಿ, ಟೈಮ್ ಲೈನ್ ಅನ್ನುವ ದೃಷ್ಟಿ, ಫ್ಯಾಕ್ಚುಯಲ್ ಎವಿಡೆನ್ಸ್ ಅನ್ನುವ ದೃಷ್ಟಿ ಪರಿಪೂರ್ಣವಾದ ಪ್ರಶ್ನಾತೀತವಾದ ಚೌಕಟ್ಟನ್ನು ಪಡೆದಿರೋದು ಆವರಣದಲ್ಲಿಯೇ. ಮಿಕ್ಕಂತೆ ಪರ್ವದಲ್ಲಾಗಲಿ ಸಾರ್ಥದಲ್ಲಾಗಲಿ ಸಾಕಷ್ಟು ವ್ಯತ್ಯಾಸಗಳು, ಏರುಪೇರುಗಳಿವೆ. ಅವನ್ನ ಅವ್ರಿಗೂ ಹೇಳಿದ್ದೀನಿ, ಬರೆದೂ ಇದ್ದೀನಿ, ಸಾರ್ವಜನಿಕವಾಗೂ ನಾನು ಹೇಳಿದ್ದೀನಿ. ಹಾಗಾಗಿ ಭೈರಪ್ಪನವರ ಈ ಒಂದು ಹಿಸ್ಟ್ರಿಯ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಕಾಣಿಸುತ್ತೆ, ಇನ್ಕ್ಲೂಡಿಂಗ್ ಸಾರ್ಥ ಆ್ಯಂಡ್ ಇದು ಪರ್ವ. ಕಲೆ ಬೇರೆ,
ಸಾಹಿತ್ಯ ಕಲಾತ್ಮಕತೆ ಬೇರೆ, ತಥ್ಯಾಂಶ ಏನಿದೆ. ಬಿಕಾಸ್ ಹಿ ವಾಸ್ ನಾಟ್ ಎ ಫುಲ್ ಫ್ಲೆಡ್ಜ್ ಸ್ಕಾಲರ್ ಆಫ್ ದಿ ಸ್ಟೇಚರ್ ಲೈಕ್ ಪಿ ವಿ ಕಾಣೆ. ಹಾಗಾಗದೇ ಇದ್ದರಿಂದ ಅವ್ರಿಗೆ ಆ ಥರ ಆಗಿತ್ತು. ಆವರಣಕ್ಕೆ ಅವ್ರು ತುಂಬ ಎಚ್ಚರ ವಹಿಸಿದ್ರು. ಈ ಇತಿಹಾಸ ದೃಷ್ಟಿ ಮತ್ತು ರಸದೃಷ್ಟಿ ಎರಡು ಬಂದಾಗ ರಸದೃಷ್ಟಿಯನ್ನ ಮೊದಲು ಹಿಡಿದ್ರು ಅಂತ. ಹೌದು. ಆವರಣದಲ್ಲಿ ಎಲ್ಲಿವರೆಗೂ ಅಂತಂದರೆ ಮೈನ್ಯೂಟೆಸ್ಟ್ ಅದು ಯಾವ ಸೀಸನ್ನಲ್ಲಿ ಕಾಶಿ ವಿಶ್ವನಾಥ ಮಂದಿರ ಧ್ವಂಸವಾಯಿತು, ಆಗ ಹೆಚ್ಚು ಮಳೆ ಬಂದಿತ್ತು ಬೇಸಿಗೆ ಕಾಲದಲ್ಲಿ, ಆಗ ಮಾವಿನ ಇಳುವರಿ ತುಂಬ ಹೆಚ್ಚಾಗಿತ್ತು, ಅದು ಅಷ್ಟು ವಿವರಗಳು ಕೂಡ ನಮಗೆ ಡಾಕ್ಯುಮೆಂಟೆಡ್ ಆಗಿ ಸಿಗುತ್ತೆ. ಪ್ರಶ್ನೆಗಳು? ಈ ಸಂವಾದವನ್ನು ನಡೆಸಿಕೊಟ್ಟಂಥ ಸಂದೀಪ್ ಬಾಲಕೃಷ್ಣ ಅವರು ಮತ್ತು ರೋಹಿತ್ ಚಕ್ರವರ್ತಿ ಅವರಿಗೆ ತುಂಬ ಧನ್ಯವಾದಗಳು. ಯಾಕಂದ್ರೆ ನೀವು ಆ ಐತಿಹಾಸಿಕ ಪ್ರಜ್ಞೆ ಮತ್ತು ಅದರ ಭೈರಪ್ಪನವರ ಇದರಲ್ಲಿ ಮೂಡಿ ಬಂದನ್ನು ತುಂಬ ರಸವತ್ತಾಗಿ ಹೇಳಿಕೊಟ್ಟಿದ್ದೀರಿ ನಮಗೆ. ನಮಗೆ ಆ ಪುಸ್ತಕಗಳನ್ನು ಪುನಃ ಓದಿದಾಗ ಆಯ್ತು ನಮೀಗ. ತುಂಬ ಧನ್ಯವಾದಗಳು. ನಂದು ಒಂದೆರಡು ಪ್ರಶ್ನೆಗಳಿತ್ತು. ಅದರಲ್ಲಿ ಒಂದು ನಮ್ಮ ಅಷ್ಟಾವಧಾನಿಗಳು ಆಗಲೇ ಸುಮಾರಾಗಿ ಹೇಳಿದ್ದಾರೆ. ಅಂದರೆ ಒಂದು ಪ್ರಶ್ನೆ ಏನಿತ್ತು ಅಂದರೆ ಇದೇ ಮೂರ್ತಿ ಪೂಜೆ ವಿಷಯದಲ್ಲಿ ನಮ್ಮ ಇದ್ರ ಮುಂದಿನ ಹಿಂದೆ ಕೂಡ ವೈಚಾರಿಕತೆಯಲ್ಲಿ ಈ ಸಾಂಖ್ಯಾಯನ ಸೂತ್ರಗಳಲ್ಲಿ ಕೂಡ ಇದು ಕಮ್ಯುನಿಸಮ್ ಆಗಲಿ ಅದೇ ಥರದ ಅಭಿಪ್ರಾಯಗಳಾಗಲಿ, ಮೂರ್ತಿ ಪೂಜೆ ಇಲ್ಲದಿರುವುದು, ಅಮೂರ್ತ ರೂಪವನ್ನು ಪೂಜಿಸುವುದಾಗಲಿ, ದೇವರೇ ಇಲ್ಲ ಅಂತ ಹೇಳೋದಂತಾಗಲಿ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಇತ್ತು. ಹಾಗಾಗಿ ಅದೇನು ಹೊಸತೇನಲ್ಲ. ಆದರೆ ಈ ಶಂಕರಾಚಾರ್ಯ ಕಾಲಕ್ಕೆ ಅದು ಸ್ವಲ್ಪ ಜಾಸ್ತಿ ಎದ್ದು ಕಾಣ್ತಾ ಇತ್ತು ಅಂತ. ಮತ್ತು ಈಗ ನೀವು ನಿಯಮಬೌದ್ಧರದ್ದು ಹೇಳಿದ್ದೀರಲ್ಲ, ಅದರ ಕಾರಣಕರ್ತರು ನಮ್ಗೆ ಗೊತ್ತಿದ್ದಾರೆ. ಹಾಗೆ ನಮ್ಮ ಅಷ್ಟಾವಧಾನಿಗಳ ಒಂದು ಅಭಿಪ್ರಾಯ ಕೇಳಬೇಕಂತಿದ್ದು ಅವರು ಹೇಳಿಬಿಟ್ಟಿದ್ದಾರೆ ಮೊದಲನೇ ಅದನ್ನು. ಆಮೇಲೆ ಎರಡನೇದಾಗಿ ನಮ್ಮ ಇವರ ಭೈರಪ್ಪನವರ ಮೇಲೆ ಕಮ್ಯುನಿಸಮ್ಮಿನ ಪ್ರಭಾವ ಎಷ್ಟಿತ್ತು ಅಂಥೇಳಿ, ಯಾಕಂದರೆ ಸದಾಶಿವರಾಯರ ಒಂದು ಅಭಿಪ್ರಾಯ ನೀವು ಕೊಟ್ಟು. ಒಳ್ಳೆ ಪ್ರಶ್ನೆ ಇದೆ. ಆ್ಯಕ್ಚುಲಿ ಯಾರು ಕೇಳಿರಲಿಲ್ಲ, ನೀವು ಎಕ್ಸ್ಪ್ಲಿಸಿಟಾಗಿ ಕೇಳಿದಿರ, ಸೊ ಥ್ಯಾಂಕ್ ಯು. ಅವರು ಕಮ್ಯುನಿಸಮ್ ಅನ್ನೋದು ಅದರ ಮೂಲ ಅವರು ಸ್ಟೂಡೆಂಟ್ ಡೇಸಲ್ಲಿ ತಿಳ್ಕೊಂಡಿದ್ರು. ಹಾಗಾಗಿ ಅವರು ಅದು ಒಂದು ವ್ಯಾಲಿಡ್ ಐಡಿಯಾಲಜಿ ಅಂತಲೇ ಯಾವತ್ತೂ ಅಕ್ಸೆಪ್ಟ್ ಮಾಡಿರಲಿಲ್ಲ. ಈ ಕಮ್ಯುನಿಸಮ್ಮು, ಎಕ್ಸಿಸ್ಟೆನ್ಷಿಯಲಿಸಮ್ ಎಲ್ಲ ಇಸಮ್ಗಳ ಒಂದು ಸೂತ್ರ ಹೇಳ್ತೀನಿ ಕೇಳಿ. ಇಸಮ್ ಅಂತ ಯಾವುದೇ ಪದದ ಮುಂದೆ ಇಸಮ್ ಅಂತ ಸಫಿಕ್ಸ್ ಹಾಕಿದ್ರೆ ಎವ್ರಿ ಇಸಮ್ ಇಸ್ ಎ ಪ್ರಿಸನ್. ಆಯಿತಾ? ನೀವು ಅದಕ್ಕೇನಾರ ಹೋದರೆ ನೀವು ಜೈಲಿಗೆ ಹೋಗ್ತೀರಾ, ಮಾನಸಿಕ ಜೈಲು. ಸುಮ್ಮನೆ ತಲೆ ಕೆಡಿಸೋವಂಥದ್ದು ಇವೆಲ್ಲ. ಆಳದಲ್ಲಿ ಯಾವನೋ ಒಬ್ಬ ತಲೆ ಕೆಟ್ಟಿರೋನು ಇರ್ತಾನೆ, ಕಾರ್ಲ್ ಮಾರ್ಕ್ಸು. ಅವನು ಒಂದು ವರ್ಷವಿಡೀ ಸ್ನಾನ ಮಾಡ್ತಾ ಇರಲಿಲ್ಲ. ಸದಾ ಅವನು ಲೈಫ್ ಸ್ಟೈಲ್ ವಾಸ್ ಫಂಡೆಡ್ ಬೈ ಎ ರಿಚ್ ಓನರ್ ಆಫ್ ಎ ಸ್ಟೀಲ್ ಮಿಲ್, ಜರ್ಮನ್ ಸ್ಟೀಲ್ ಮಿಲ್. ಇಂಥವ್ರು ಆಯಿತಾ ಸಂಸಾರ ನೋಡ್ಕೊಳ್ತಿರಲಿಲ್ಲ. ಇಂಥವ್ನು ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ಹೋದ ಸರ್. ಅಂಥವನು ಮಾನಸಿಕತೆ ಹೇಗಿತ್ತು? ಈ ಎಲ್ಲ ಇಸಮ್ಗಳ ಹಣೆ ಬರಹನೇ ಇದು. ಸೊ ಅವನ್ನ ನಮ್ಮ ದೇಶೀಯ ಭಾಷೆಗಳಿಗೆ, ಕಮ್ಯುನಿಸಮ್ಗೆ ಏನಂತಾರೆ, ಸಮಾಜವಾದನ ಅಲ್ಲ, ಸೋಷಿಯಲಿಸಮ್, ಅದು ಸಾಮ್ಯವಾದ. ಕೊನೆಗಿದೆ ನೋಡಿ ವಾದ. ಇಸಮ್ಗೆ ಸಂವಾದಿ ವಾದ, ಅದು ಕೇವಲ ವಾದ. ಅದು ಆಯಿತಾ? ಈ ವಾದಕ್ಕೆ ಹೋದರೆ ಯಾರೂ ಗೆಲ್ಲಲ್ಲ. ಕೊನೆಗಿಲ್ಲ ನೀವು ಬದುಕ್ತೀರಾ, ಇಲ್ಲ ನಾನು ಬದುಕ್ತೀನಿ. ಅದೇ ಆಗ್ತಾ ಇರೋದು. ಎವ್ರಿ ರೆವಲ್ಯೂಷನ್ ಇಸ್ ದ್ಯಾಟ್. ನೀವು ಪ್ರಾಕ್ಟಿಕಲಾಗಿ ಇದನ್ನು, ಈ ಸಿದ್ಧಾಂತ ಭಾಷೆಗಳನ್ನ ತೊಗೊಂಡು ಹೋದರೆ ರಕ್ತಪಾತನೇ ಆಗೋದು. ಈಗ ನಮ್ಮಲ್ಲಿ ಯಾವುದೂ ಇರಲಿಲ್ಲ. ದೇರ್ ವಾಸ್ ನಥಿಂಗ್ ಕಾಲ್ಡ್ ಐಡಿಯಾಲಜಿ ಇನ್ ಇಂಡಿಯಾ. ಅವರು ಉತ್ತರ ಕೊಟ್ಟಿದ್ದಾರೆ. ನಾನೀಗ ಆ ಉತ್ತರಕ್ಕೆ ಪ್ರಶ್ನೆ ಕೇಳ್ತೀನಿ. ಭೈರಪ್ಪನವರು ತಂತುನಲ್ಲಿ ಹೇಗೆ ರಾಜಕೀಯ ಐತಿಹಾಸಿಕ ಪ್ರಜ್ಞೆಯನ್ನು ತುಂಬಿದ್ದಾರೆ? ಅದಕ್ಕೆ ಉತ್ತರ ಕೊಟ್ಟಾಯ್ತು ಅವರು. ಅಲ್ಲೇ ಬಂತಲ್ಲ ತಂತು. ಆದರೂ ಇನ್ನೊಂದು ಪ್ರಶ್ನೆ ಇತ್ತು. ಯಾಕಂದ್ರೆ ಅವರು ಶುರುವಿನ ಮೊದಲಿನ ಕೃತಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಸಾಮ್ಯವಾದವನ್ನು ಕೂಡ ಬಿಂಬಿಸ್ತಾ ಇದ್ರು ಕೆಲವು ಪಾತ್ರಗಳಲ್ಲಿ ಅಂತ ಹೇಳಿ. ಅಲ್ಲ, ಪಾತ್ರಗಳನ್ನು ಖಂಡಿಸಿರಲಿಲ್ಲ. ಅಲ್ಲ ನೋಡಿ, ಅವ್ರು ಬರಿತಾ ಇದ್ದಿದ್ದು ಕಾದಂಬರಿ ಸರ್. ಇಟ್ಸ್ ಎ ಕ್ರಿಯೇಟಿವ್ ವರ್ಕ್. ಅವರು ಒಂದು ಥೀಸಿಸ್ ಬರೀಲಿಲ್ಲ. ಅವ್ರ ಕಾದಂಬರಿಗಳಲ್ಲಿ ಈ ಅಂಶಗಳಿಗೆ ವಿರೋಧ ಆಗಿ ಬೇರೆ ಬೇರೆ ಪಾತ್ರಗಳ ಮೂಲಕ ಹೇಳಿಸ್ತಾ ಇದ್ರು ಹೊರತು ತಮ್ಮ ಸ್ಟ್ಯಾಂಡ್ ಏನು ಅಂತ ಎಲ್ಲೂ ಹೇಳಿಲ್ಲ. ಅದನ್ನು ನೀವು ನೋಡಿ. ಇದು ನಾನು ಎಸ್.ಎಲ್. ಭೈರಪ್ಪ ಹೀಗೆ ಹೇಳುತ್ತಿದ್ದೇನೆ ಅಂತ ಎಲ್ಲೂ ಹೇಳಿಲ್ಲ. ಪಾತ್ರಗಳ ಮೂಲಕ ಹೇಳ್ಕೊಂಡು ಹೋಗಿದ್ದಾರೆ. ಅದ್ರ ಮೂಲಕ ನಮಗೆ ಬಿಟ್ಟುಬಿಟ್ಟಿದ್ದಾರೆ, ನೀವೇನು ತಗೊಳ್ತೀರಾ ತೀರ್ಮಾನ ಇದ್ರ ಬಗ್ಗೆ ಅಂತ. ಅಂದರೆ ಆ ಪಾತ್ರ ಮತ್ತು ಆ ಪಾತ್ರ ಹೇಳುವ ಮಾತುಗಳು ಎರಡನ್ನು ಸೇರಿಸಿ ಹೊರಡುವ ಧ್ವನಿ ಇದೆಯಲ್ಲ, ಅದನ್ನಷ್ಟೇ ನಾವು ಹಿಡಿಬೇಕು ಅನ್ನೋದು ಅಲ್ಲಿ ಇರುವಂಥದ್ದು. ಆ ಪಾತ್ರಗಳ ಮಾತನ್ನು ನಾವು ಭೈರಪ್ಪನವರ ಮಾತು ಅಂತ ಯಾವತ್ತೂ ತಗೋಬಾರ್ದು ಅಂತ. ಹಾಗೆ ತಗೊಂಡ್ರೆ ಆವರಣದಲ್ಲಿ ಎಷ್ಟೋ ಪಾತ್ರಗಳು ಅವರ ವಿರುದ್ಧವೇ ಮಾತಾಡ್ತವಲ್ಲ, ಭೈರಪ್ಪನವರ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತಾಡುವಂಥದ್ದು ಬಹಳಷ್ಟು ಬರ್ತವೆ. ಒಟ್ಟಾರೆಯಾಗಿ ನಾವು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀವಿ. ಯಾಕಂದರೆ ಆ ಧ್ವನಿಯನ್ನು ಹಿಡಿದಾಗ ಪ್ರತಿಯೊಂದು ಕಾದಂಬರಿಯ ವೈಶಿಷ್ಟ್ಯ ನಮಗೆ ಹೊಳೆಯುತ್ತೆ ಮತ್ತು ಅದರ ಐತಿಹಾಸಿಕ ಪ್ರಜ್ಞೆ ಭೈರಪ್ಪನಲ್ಲಿ ಅವರಲ್ಲಿ ಎಷ್ಟು ಜಾಗೃತವಾಗಿತ್ತು ಅನ್ನೋದು ಕೂಡ ನಮ್ಮ ಅನುಭವಕ್ಕೆ ಬರುತ್ತೆ ಅಂತ. ಒಂದು ಅವರ
ಎರಡು ಮೂರು ಅಂಶಗಳು ಅವರು ತಮ್ಮ ಕಾದಂಬರಿಗಳಲ್ಲಿ ಬಳಸಿಕೊಂಡದ್ದು. ಒಂದು ರಿಸರ್ಚ್ ಬೇಸ್ಡ್, ಅದನ್ನು ಈಗಷ್ಟೇ ಸಂದೀಪ್ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ, ನಮ್ಮ ಶತಾವಧಾನಿಗಳು ಕೂಡ ಹೇಳಿದರು. ಔರಂಗಜೇಬ ಆ ಒಂದು ಇದನ್ನು ಮಾಡಿದಾಗ ಏನೆಲ್ಲ ಆಯಿತು, ಕಾಶಿ ಧ್ವಂಸ ಮಾಡಿದಾಗ ಏನೆಲ್ಲ, ಆ ಬೇಸಿಗೆಯಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನು ಕೂಡ ಅವರು ವಿವರವಾಗಿ ಕೊಟ್ಟಿದ್ದಾರೆ ಅಂಥೇಳಿ. ಮತ್ತು ಪ್ರತಿಯೊಂದಕ್ಕೂ ಆಧಾರವನ್ನು ಕೊಟ್ಟಿರುವಂಥದ್ದು ಭೈರಪ್ಪನವರ ವಿಶೇಷ. ಸೊ ಇದು ಒಂದು ವಿಶೇಷ ಅಂತಾದರೆ, ಎರಡನೇದು ಅವರು ಯಾಕೆ ಇಷ್ಟು ಇತಿಹಾಸವನ್ನು ಹಿಡಿಲಿಕ್ಕೆ ಆಯಿತು ಅಂತ ಹೇಳಿದರೆ, ಫಿಲಾಸಫಿ ಮತ್ತು ಹಿಸ್ಟ್ರಿ ಎರಡರ ಉದ್ದೇಶ ಒಂದೇ, ಅದರ ದಾರಿ ಬೇರೆ ಇರಬಹುದು, ಆದರೆ ಎರಡರ ಉದ್ದೇಶವೂ ಕೂಡ ಸತ್ಯವನ್ನು ಶೋಧನೆ ಮಾಡುವಂಥದ್ದು. ಹಾಗಾಗಿ ಫಿಲಾಸಫಿಯಲ್ಲಿ ಬಹಳ ಆಳವಾಗಿ ಮುಳುಗಿದ್ದ ಭೈರಪ್ಪನವರು ಇತಿಹಾಸವನ್ನು ಕೂಡ ಅದೇ ದೃಷ್ಟಿಯಿಂದ ನೋಡೋದಕ್ಕೆ ಅನುಕೂಲ ಆಯಿತು ಅನ್ನೋದು ಎರಡನೇ ಅಂಶ. ಮತ್ತು ಮೂರನೇದು ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ಸ್, ಅದನ್ನು ಈಗಷ್ಟೇ ನೀವು ಅನೇಕ ಉದಾಹರಣೆಗಳ ಮೂಲಕ ಹೇಳಿದ್ದೀರಿ. ಆ ಕಾಲಘಟ್ಟದಲ್ಲಿ ಆ ಪಾತ್ರ ಆ ಸಂದರ್ಭದಲ್ಲಿ ಯಾಕೆ ಹಾಗೆ ಮಾಡಿತ್ತು ಅನ್ನೋದನ್ನು ನಾವು ನೋಡಬೇಕೆ ವಿನಃ ಇವತ್ತು ನಾವು ನಿಂತುಕೊಂಡು ಆ ಪಾತ್ರ ಯಾಕೆ ಆ ರೀತಿ ವರ್ತನೆ ಮಾಡಿತ್ತು ಅಂತ ವಿಶ್ಲೇಷಣೆ ಮಾಡೋದು ಹೋಗಬಾರ್ದು. ಸಾರ್ಥದ ಕಾಲದಲ್ಲೇ ನಿಂತ್ಕೊಂಡು ನಾವು ಆ ಪಾತ್ರಗಳು ಯಾಕೆ ಆ ರೀತಿ ವ್ಯವಹಾರ ಮಾಡಿತ್ತು ಅನ್ನೋದನ್ನು ನೋಡಬೇಕು ಅಂತ ಹೇಳಿ. ಸೊ ಇದನ್ನು ಭೈರಪ್ಪನವರು ಬಹಳ ಚೆನ್ನಾಗಿ ಮಾಡಿದರು. ಅಂದರೆ ಒಂದು ಕಾದಂಬರಿ ಬರಿಬೇಕಾದ್ರೆ ಆ ಕಾಲದ ಒಳಗೆ ಹೋಗ್ತಾ ಇದ್ರು. ಪರ್ವವನ್ನು ಬರಿಬೇಕಾದ್ರೆ ಅವರೇ ಮಹಾಭಾರತದ ಕಾಲದಲ್ಲಿ ಇದ್ದರು. ಹಾಗಾಗಿ ಆ ಕಾಲಕ್ಕೆ ಆ ಒಂದು ಕಾದಂಬರಿ ಅಷ್ಟು ಸತ್ವಪೂರ್ಣವಾಗಿ ಬಂತು ಅಂತ ಅನಿಸುತ್ತೆ. ಯಾಕಂದರೆ ಇವತ್ತು ಎಷ್ಟೋ ಸಲ ನಮ್ಮಲ್ಲಿ ನಾವು ನೋಡ್ತೀವಿ, ಗೂಗಲ್ ನೋಡಿಕೊಂಡು 18ನೇ ಶತಮಾನದಲ್ಲಿ ಹೀಗಿತ್ತು, 16ನೇ ಶತಮಾನದಲ್ಲಿ ಹೀಗಿತ್ತು ಅಂತ ಬರೆಯೋರು ಬಹಳಷ್ಟು ಮಂದಿ ಇದ್ದಾರೆ. ಅಥವಾ ಯಾವುದೋ ಒಂದು ಪ್ರದೇಶಕ್ಕೆ ಹೋಗದೇನೆ ಆ ಪ್ರದೇಶ ಹೀಗಿದೆ ಅಂತ ವಿವರಣೆ ಕೊಡೋರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಆ ರೀತಿ ಮಾಡೋದಕ್ಕೂ ಭೈರಪ್ಪನವರ ಕಾದಂಬರಿಗೂ ಏನು ವ್ಯತ್ಯಾಸ ಅಂತ ಹೇಳಿದರೆ, ಭೈರಪ್ಪನವರು ಆ ಕಾಲದಲ್ಲೇ ಇದ್ದುಕೊಂಡು ಆ ಕಾದಂಬರಿಯನ್ನು ನೋಡ್ತಾ ಇದ್ರು, ಅದನ್ನು ಬರಿತಾ ಇದ್ರು. ಇನ್ನು ನಾಲ್ಕನೇದಾಗಿ ಒಂದು ನರೇಶನನ್ನು ಕಟ್ಟಿಕೊಡುವಂಥದ್ದು. ಅಂದರೆ ಒಂದು ಕಥನ, ಇತಿಹಾಸ ಅಂತ ಹೇಳುವಂಥದ್ದು ಹೀಗಾಯಿತು, ಇಂತಿಂಥ ಘಟನೆಗಳಾಯಿತು ಅಂತ ಹೇಳುವಂಥದ್ದಲ್ಲ, ಅದರ ಮೂಲಕ ಏನಾಯಿತು ಅಂದರೆ ಅದರ ಸಂದೇಶ ಏನು ಅನ್ನೋದನ್ನು ಹೇಳುವಂಥದ್ದು ಕೂಡ ಬಹಳ ಮುಖ್ಯ. ಬಹುಶಃ ಭೈರಪ್ಪನವರು ಅದನ್ನು ಮಾಡಿದ ಕಾರಣಕ್ಕೆ ತುಂಬ ತುಂಬ ದೊಡ್ಡ ರೀತಿಯಲ್ಲಿ ಮಾಡಿದ್ದಾರೆ ಅದನ್ನ. ಅವ್ರ ಕಥನ ತಂತ್ರ ನೀವು ಮೊದಲು ಯಾವುದು ಧರ್ಮಶ್ರೀಯಿಂದ ಹಿಡಿದು ನಾನು ಅದನ್ನು ಹೇಳಬೇಕು, ಆವರಣದ ತನಕ ಅವ್ರ ಕಥನ ತಂತ್ರದ ಒಂದು ಬೆಳವಣಿಗೆ ಕೂಡ ನಮಗೆ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಈ ರ್ಯಾಂಡಮ್ ಉದಾಹರಣೆ ಹೇಳುವಾಗಿದ್ರೆ ನಿಮಗೆ ಯಾವುದು ಪರ್ವದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವರು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅಂತಾರಲ್ಲ, ಆ ತಂತ್ರನ ಪರ್ವದಲ್ಲಿ ಬಳಸ್ಕೊಂಡು ಪ್ರಜ್ಞಾ ಪ್ರವಾಹನ ಮೊಟ್ಟ ಮೊದಲನೇ ಬಾರಿಗೆ ಅದರಲ್ಲಿ ಪರ್ವದಲ್ಲಿ ತಂದರು ಅವರು. ಅಲ್ಲಿಂದ ಬೇರೆ ಬೇರೆ ರೀತಿ ಇವಾಲ್ವ್ ಆಗ್ತಾ ಹೋಯಿತು. ಟೈಮ್ ಆಗ್ತಾ ಇದೆ ಅಲ್ಲ, ಆಯಿತು, ಸಮಾರೋಪ ಮಾಡಿಬಿಡಿ, ಮುಗಿಸೋಣ. ಹಾಗಾಗಿ ಈ ರೀತಿಯ ಒಂದು ಹೊಸ ದೃಷ್ಟಿಕೋನದಿಂದ ನೋಡಿದಾಗ, ಅಂದರೆ ಈ ಪಾತ್ರಗಳು ಅಥವಾ ಘಟನೆಗಳು ಇವುಗಳನ್ನು ನಾವು ಸಂಕೇತಗಳಾಗಿ ಇಟ್ಟುಕೊಂಡು ಈ ಕಾದಂಬರಿಗಳನ್ನು ಓದಿದಾಗ ಹೊಸ ರೀತಿಯ ಅರ್ಥಗಳು ನಮಗೆ ಹೊಳಿಬಹುದು ಅನ್ನುವ ಒಂದು ಸಂದೇಶವನ್ನು ಸಂದೀಪ್ ಅವರು ಕೊಟ್ಟಿದ್ದಾರೆ. ನಾನು ಅದನ್ನು ಅನುಮೋದಿಸ್ತೀನಿ. ಆ ಒಂದು ಸಂದೇಶದ ಜೊತೆಗೆ ಈ 1 ಗಂಟೆಯ ಈ ಒಂದು ಅವಧಿಯನ್ನು ನಾವು ಮುಗಿಸ್ತಾ ಇದ್ದೇವೆ. ಹೇಳ್ತಾ ಹೋದರೆ ಎಷ್ಟು ಬೇಕಾದರೂ ಒಂದೊಂದು ಕಾದಂಬರಿಗಳ ಬಗ್ಗೆನೇ ಬಹಳಷ್ಟು ವಿಚಾರಗಳನ್ನು ಮಾತಾಡ್ಬೋದು. ಆದರೆ ಇಷ್ಟು ಸಾಕು. ಇದು ಬಹುಶಃ ಸೂತ್ರದ ರೂಪದಲ್ಲಿ ನಾವು ಇದನ್ನು ಮಂಡನೆ ಮಾಡಿದ್ದೀವಿ ಅಂತ ಅಂದ್ಕೊಳ್ತೇನೆ. ಖಂಡಿತ. ಎಲ್ಲದಕ್ಕಿಂತ ಮುಖ್ಯ, ಊಟ ಆದಮೇಲೆ ಆಗಿರುವಂಥ ಮೊದಲನೇ ಅವಧಿ ಯಾರೂ ನಿದ್ದೆ ಮಾಡಿಲ್ಲ. ಸೊ ನಮ್ಮಿಬ್ಬರ ಅಚೀವ್ಮೆಂಟ್ ಇದು. ಹಾಗಾಗಿ ನಿಮ್ಮ ಈ ಔಚಿತ್ಯ ಪ್ರಜ್ಞೆಗೆ ಕೂಡ ನಮಸ್ಕಾರಗಳನ್ನು ಹೇಳ್ತಾ ನಮ್ಮ ಅವಧಿಯನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಭೈರಪ್ಪನವರ ಸಾಹಿತ್ಯವನ್ನು ಹೊಸ ದೃಷ್ಟಿಯಿಂದ ನೋಡುವಂತೆ ಪ್ರೇರೇಪಿಸಿದ ಈ ಸಂವಾದಕ್ಕೆ ನಾವು ಸಾಕ್ಷಿಯಾಗಿದ್ದೇವೆ. ಈ ಸಂದರ್ಭದಲ್ಲಿ ಈ ಅಪೂರ್ವವಾದ ಚರ್ಚೆಗೆ ತಮ್ಮ ಸಮಯ, ಅಧ್ಯಯನ ಮತ್ತು ವಿಚಾರಧಾರೆ ನೀಡಿದ ವಕ್ತಾರರಿಗೆ ನಮ್ಮ ಕೃತಜ್ಞತೆಯ ಸಂಕೇತವಾಗಿ ಮಂಗಳೂರು ಲಿಟ್ ಫೆಸ್ಟ್ನ ಸ್ಮರಣಿಕೆಯನ್ನು ಪ್ರದಾನಿಸಲು ಡಾಕ್ಟರ್ ಸತೀಶ್ ರಾವ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ.